ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೇರಳ ಕೆಸೆಟ್ ಪತ್ರಿಕೆ 2024 ಇದನ್ನು ಇವತ್ತು ನಾನು ಬಿಡಿಸ್ಕೊಡ್ತಾ ಇದ್ದೀನಿ. ಕೇರಳ ಸೆಟ್ ಪತ್ರಿಕೆಯನ್ನು 2024 ಇದರಲ್ಲಿ ಸುಮಾರು 120 ಪ್ರಶ್ನೆಗಳಿರ್ತವೆ. ಆದಷ್ಟು ಎಲ್ಲವನ್ನು ಬಿಡಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಇದು ಪ್ರಗತಿಶೀಲ ಪಂಥಕ್ಕೆ ಸೇರಿದ ಕಥಾ ಸಂಕಲನ ಅಂತ ಕೇಳಿದ್ದಾರೆ. ಇದು ಪ್ರಗತಿಶೀಲ ಪಂಥಕ್ಕೆ ಸೇರಿದಂತಹ ಕಥಾ ಸಂಕಲನ ಅಂತ ಹೇಳಿ ಕೇಳಿದ್ದಾರೆ. ಯಾವುದು ಪ್ರಗತಿಶೀಲ ಪಂಥಕ್ಕೆ ಸೇರಿದಂತಹ ಕಥಾ ಸಂಕಲನ ಅಂತ ಅಂದರೆ ಇದರಲ್ಲಿ ಉತ್ತರ ಬಂದು ರೂಪಸಿ ಅನ್ನುವಂಥದ್ದು. ರೂಪಸಿ ಅನ್ನುವಂಥದ್ದು ಪ್ರಗತಿಶೀಲ ಪಂಥಕ್ಕೆ ಸೇರಿರುವಂತಹ ಒಂದು ಕಥಾ ಸಂಕಲನ. ಈ ರೂಪಸಿ ಅಂತ ಹೇಳಿ ಹೇಳಲಾಗುತ್ತೆ. ಈ ರೂಪಸಿ ಅಂತ ಏನಿದೆ ಇದು ಪ್ರಗತಿಶೀಲ ಪಂಥಕ್ಕೆ ಸೇರಿರುವಂತಹ ಒಂದು ಕಥಾ ಸಂಕಲನ ಆಗುತ್ತೆ. ಇನ್ನು ಕೂರ್ಮಾವತಾರ ಅಂತ ಹೇಳಿ ಇದು ವೀರಭದ್ರಪ್ಪನವರದು ಬಂಡಾಯ ಒಂದು ಪಂಥಕ್ಕೆ ಸೇರುತ್ತೆ. ಮತ್ತು ಉಳಿಮಾವಿನ ಮರ ಅಂತ ಏನಿದೆ ನೋಡಿ, ಇದು ಬಂದು ಪಿ ಲಂಕೇಶ್ ಅವ್ರದ್ದು ನವ್ಯ ಸಾಹಿತ್ಯಕ್ಕೆ ಸೇರುತ್ತೆ. ಬಯಲಾಟದ ಭೀಮಣ್ಣ ಅನ್ನುವಂಥದ್ದು ಬರಗೂರು ರಾಮಚಂದ್ರಪ್ಪ ಅವ್ರದ್ದು, ಇದು ಬಂಡಾಯ ಸಾಹಿತ್ಯಕ್ಕೆ ಸೇರುತ್ತೆ ಅಂತ ಹೇಳ್ಬೋದಾಗಿದೆ. ಈ ರೂಪಸಿ ಅನ್ನುವಂಥದ್ದು ಪ್ರಗತಿಶೀಲ ಪಂಥಕ್ಕೆ ಸೇರಿರುವಂತಹ ಒಂದು ಕಥಾ ಸಂಕಲನ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ಮುಂದುವರೆದು ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದರೆ, ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಅಂತ ಹೇಳಿ ದುಡಿತವೇ ನನ್ನ ದೇವರು ಸಿದ್ಲಿಂಗಯ್ಯ ಅಂತ ಕೊಟ್ಟಿದ್ದಾರೆ. ಭಾವಜೀವ ಚನ್ನವೀರ ಕಣವಿ, ಊರು ಕೇರಿ ಎಂ ಗೋಪಾಲಕೃಷ್ಣ ಅಡಿಗ, ನೆನಪಿನ ಗಣಿಯಿಂದ ಇದು ಕಯ್ಯಾರ ಕಿಂಗಣ್ಣರಯ್ಯ ಅಂತ ಹೇಳಿ ಕೊಟ್ಟಿರೋದನ್ನ ನಾವು ನೋಡ್ಬೋದಾಗಿದೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ನಲ್ಲಿ ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಅಂದರೆ ನೋಡಿ, ಇಲ್ಲಿ ಭಾವಜೀವಿ ಅನ್ನುವಂಥದ್ದೇನಿದೆ, ಭಾವಜೀವ ಚನ್ನವೀರ ಕಣವಿ ಅಂತ ಏನಿದೆ, ಇದು ಬಂದು ಸರಿಯಾದಂತಹ ಹೊಂದಾಣಿಕೆ ಆಗುತ್ತೆ. ಇಲ್ಲಿ ಭಾವಜೀವ ಚನ್ನವೀರ ಕಣವಿ ಅವ್ರದ್ದು ದುಡಿತವೇ ನನ್ನ ದೇವರು ಅಂತ ಏನಿದೆ, ಇದು ಆತ್ಮಕತೆ. ಯಾರ್ದು ಅಂತ ಅಂದರೆ ಕಯ್ಯಾರ ಕಿಂಗಣ್ಣರಯ್ಯ ಅವರ ಒಂದು ಆತ್ಮಕತೆ. ನಾನಿಲ್ಲಿ ಮೊಬೈಲಲ್ಲಿ ಬಳಸ್ತಾ ಇರೋದ್ರಿಂದ ಅದನ್ನು ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ನೇಹಿತರೆ, ಬಾಯಲ್ಲಿ ಹೇಳ್ತೀನಿ, ನೀವು ನೆನ್ಪಿಟ್ಕೊಳ್ಳಿ. ದುಡಿತವೇ ನನ್ನ ದೇವರು ಅನ್ನುವಂಥದ್ದು ಕಯ್ಯಾರ ಕಿಂಗಣ್ಣರಯ್ಯವರ ಒಂದು ಆತ್ಮಕತೆ. ಊರು ಕೇರಿ ಅನ್ನುವಂಥದ್ದು ಸಿದ್ಲಿಂಗಯ್ಯ, ದಲಿತ ಕವಿ ಸಿದ್ಲಿಂಗಯ್ಯನವರ ಆತ್ಮಕತೆ. ನೆನಪಿನ ಗಣಿಯಿಂದ ಅನ್ನುವಂಥದ್ದು ಅಡಿಗರ ಆತ್ಮಕತೆ. ಇಲ್ಲಿ ಎಲ್ಲರೂ ಹೆಸರು ಕೊಟ್ಟಿದ್ದಾರೆ, ಆದರೆ ಚೇಂಜ್ ಮಾಡಿದ್ದಾರೆ, ಹೊಂದಿಕೆಯಲ್ಲಿ ಚೇಂಜ್ ಮಾಡಿದ್ದೇವೆ. ದುಡಿತವೇ ನನ್ನ ದೇವರು ಅನ್ನುವಂಥದ್ದು ಕಯ್ಯಾರ ಕಿಂಗಣ್ಣರಯ್ಯವರ ಆತ್ಮಕತೆ, ಊರು ಕೇರಿ ಅನ್ನುವಂಥದ್ದು ಸಿದ್ಲಿಂಗಯ್ಯನವರ ಆತ್ಮಕತೆ, ನೆನಪಿನ ಗಣಿಯಿಂದ ಅನ್ನುವಂಥದ್ದು ಎಂ ಗೋಪಾಲಕೃಷ್ಣ ಅಡಿಗರ ಆತ್ಮಕತೆ. ಭಾವಜೀವ ಅಂತ ಏನಿದೆ ಇದು ಮಾತ್ರ ಚನ್ನವೀರ ಕಣವಿಯವರ ಒಂದು ಆತ್ಮಕತೆ ಸ್ನೇಹಿತರೆ, ಇದು ನೆನ್ಪಿಟ್ಕೊಳ್ಳಿ ನೀವು. ನೆಕ್ಸ್ಟು ಇಲ್ಲಿ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದರೆ, ವಿಚ್ಛೇದಕ ಸ್ಖಾಲಿತ್ಯ ಎಂಬುದು 2 ಪ್ರತಿಗಳು ಬೇರೆ ಬೇರೆ ಮೂಲದವು ಎಂಬುದನ್ನು ತೋರಿಸುವ ಸ್ಖಾಲಿತ್ಯ. ಎರಡನೇದು ಏಕೈಕ ಪ್ರತಿ ಇದ್ದಾಗ ಉಪಯೋಗಕ್ಕೆ ಬರುವುದೇ ಸಂಯೋಜಕ ಸ್ಖಾಲಿತ್ಯ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ದಾರೆ. ಇದು ಸಂಶೋಧನೆಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇಲ್ಲಿ ವಿಚ್ಛೇದಕ ಸ್ಖಾಲಿತ್ಯ ಎಂಬುದು 2 ಪ್ರತಿಗಳು ಬೇರೆ ಬೇರೆ ಮೂಲದವು ಎಂಬುದನ್ನು ತೋರಿಸುವ ಸ್ಖಾಲಿತ್ಯ.
ಏಕೈಕ ಪ್ರತಿ ಇದ್ದಾಗ ಉಪಯೋಗಕ್ಕೆ ಬರುವುದೇ ಸಂಯೋಜಕ ಸ್ಖಾಲಿತ್ಯ ಅಂತ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಮೊದಲನೇದು 1ನೇ ಹೇಳಿಕೆ ಸರಿ ಇದೆ ಸ್ನೇಹಿತರೆ, 1ನೇ ಹೇಳಿಕೆ ಸರಿ ಇದೆ. ಆದರೆ 2ನೇ ಹೇಳಿಕೆ ಏನಾಗಿದೆ ಅಂದರೆ ತಪ್ಪಾಗಿದೆ. ಹಾಗಾಗಿ 3 ಇಲ್ಲಿ ಸಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. 1ನೇ ಹೇಳಿಕೆ ಸರಿ, 2ನೇ ಹೇಳಿಕೆ ತಪ್ಪು ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ನೆಕ್ಸ್ಟು ಹಾಗೆ ಮುಂದುವರೆದು ಬಂದರೆ ನಾವು ಇಲ್ಲಿ ನಿನ್ನೋರೆದೊಡೆ ಸಾವವಳ್ ಎನಗೆ ಮಿಕ್ಕ ಗಂಡರ್ ಸವ ಸೋದರರ್ ಈ ಮಾತನ್ನ ಆಡಿದ ಪಾತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ, ನಿನ್ನೋರೆದೊಡೆ ಸಾವವಳ್ ಎನಗೆ ಮಿಕ್ಕ ಗಂಡರ್ ಸಾವ ಸೋದರರ್ ಅನ್ನುವಂಥ ಪಾತ್ರ ಯಾವ ಒಂದು ಪಾತ್ರದ ಮುಖಾಂತರ ಈ ಸಾಲು ಇದೆ ಅಂತ ಕೇಳಿದ್ದಾರೆ. ಇದನ್ನ ಹೇಳುವಂತಹ ಪಾತ್ರ ಯಾವುದು ಅಂದರೆ ಅಮೃತಮತಿ, ಯಶೋಧರ ಚರಿತೆಯಲ್ಲಿ ಬರುವಂತಹ ಅಮೃತಮತಿ ಅನ್ನುವಂತಹ ಒಂದು ಪಾತ್ರ ಈ ಒಂದು ಸಾಲನ್ನು ಹೇಳುವಂಥದ್ದು. ಯಾಕೆ ಅಂದರೆ ನಾವು ಯಶೋಧರ ಚರಿತ್ರೆ ಮತ್ತು ಅಮೃತಮತಿ ಪಾತ್ರ ಅಲ್ಲಿ ನೋಡಿದ್ದೀವಿ. ಈ ಚಂದ್ರಮತಿ ಯಶೋಧರನ ತಾಯಿ ಆಗ್ತಾಳೆ. ಅಭಯಮತಿ ಅಭಯ ರುಚಿ ಎನ್ನುವಂಥವರು ಯಶೋಧರನ ಮೊಮ್ಮಕ್ಕಳು, ಅಂದರೆ ಯಶೋಧರನ ಮಗ ಯಶೋಮತಿಗೆ ಹುಟ್ಟುವಂಥ ಮಕ್ಕಳು ಅಭಯಮತಿ ಅಭಯ ರುಚಿ ಎನ್ನುವಂಥವ್ರು. ಈ ಅಮೃತಮತಿ ಈ ಒಂದು ಸಾಲನ್ನು ಏನು ಮಾವುತ ಇರ್ತಾನಲ್ಲ ಆನೆಯ ಲಾಯದಲ್ಲಿ ಅವನ ಅಷ್ಟವಾಂಕ ಅಂತ ಏನು ಕರಿತೀವಿ ಅವನಿಗೆ ಹೇಳುವಂತಹ ಮಾತು ಇದು. ಅಮೃತಮತಿಯ ಪಾತ್ರ ಇದನ್ನು ಹೇಳುತ್ತೆ ಅಂತ ಹೇಳಲಾಗಿದೆ. ಇನ್ನು ನೆಕ್ಸ್ಟು ಮುಂದುವರೆದು ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಮುಂದಿನ ಪ್ರಶ್ನೆಯಲ್ಲಿ ಮನೆಯಿಂದಲೇ ಹಣ ವರ್ಗಾವಣೆ ಮಾಡುವ ಸೌಲಭ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದು ಇ ಬ್ಯಾಂಕಿಂಗ್ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ಇ ಬ್ಯಾಂಕಿಂಗ್ ಸೌಲಭ್ಯವನ್ನು ಮನೆಯಿಂದಲೇ ಹಣವನ್ನು ವರ್ಗಾವಣೆ ಮಾಡುವಂತಹ ಸೌಲಭ್ಯ ಅಂತ ಹೇಳಲಾಗುತ್ತೆ. ಹಾಗೆ ಶಬ್ದಮಣಿ ದರ್ಪಣವನ್ನು ಸಂಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಇದೆ. ಆರ್ ನರಸಿಂಹಾಚಾರ್, ಆರ್ ಸಿ ಹಿರೇಮಠ್, ಟಿ ಎಸ್ ವೆಂಕಣ್ಣಯ್ಯ, ಡಿ ಎಲ್ ನರಸಿಂಹಾಚಾರ್ ಅಂತ ಹೇಳಿ ಹೇಳಲಾಗುತ್ತೆ. ಇಲ್ಲಿ ಶಬ್ದಮಣಿ ದರ್ಪಣವನ್ನು ಸಂಪಾದಿಸಿದಂಥವರು ಡಿ ಎಲ್ ನರಸಿಂಹಾಚಾರ್ ಅವರು ಆಗ್ತಾರೆ ಸ್ನೇಹಿತರೆ. 1959ರಲ್ಲಿ ಡಿ ಎಲ್ ನರಸಿಂಹಾಚಾರ್ ಅವರು ಈ ಶಬ್ದಮಣಿ ದರ್ಪಣವನ್ನು ಸಂಪಾದಿಸ್ತಾರೆ. ಹಾಗೆ ಜಾನ್ ಗ್ಯಾರೆಟ್ ಅವರು ಕೂಡ 1968ರಲ್ಲಿ ಸಂಪಾದಿಸಿದ್ದಾರೆ. ಕಿಟೆಲ್ ಅವರು ಕೂಡ 1972ರಲ್ಲಿ ಈ ಶಬ್ದಮಣಿ ದರ್ಪಣವನ್ನು ಸಂಪಾದಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟು 7ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಿಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಕರ್ನಾಟಕ ಪಂಚತಂತ್ರ, ದುರ್ಗಸಿಂಹ, ಲೀಲಾವತಿ ಪ್ರಬಂಧ, ಜನ್ನ, ತಿರುನೀಲಕಂಠರ ರಗಳೆ, 2ನೇ ನಾಗವರ್ಮ, ಧರ್ಮಾಮೃತ, ಹರಿಹರ ಅಂತ ಹೇಳಿ ಕೇಳಿದ್ದಾರೆ. ಈ 4ರಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದು ನಮಗೆ ಹೊಂದಾಣಿಕೆ ಆಗುತ್ತೆ ಸ್ನೇಹಿತರೆ. ಈ ದುರ್ಗಸಿಂಹ ಅಂತ ಏನಿದೆ ಕರ್ನಾಟಕ ಪಂಚತಂತ್ರವನ್ನು ಬರೆದಂಥ ದುರ್ಗಸಿಂಹ ಅನ್ನುವಂಥದ್ದು ಹೊಂದಾಣಿಕೆ ಆಗುತ್ತೆ. ಲೀಲಾವತಿ ಪ್ರಬಂಧವನ್ನು ಜನ್ನ ಬರೆಯೋದಿಲ್ಲ, ನೇಮಿಚಂದ್ರ ಬರೀತಾನೆ. ಲೀಲಾವತಿ ಪ್ರಬಂಧವನ್ನು ಬರೆಯುವಂಥದ್ದು ನೇಮಿಚಂದ್ರ ಬರೀತಾನೆ. ಇದನ್ನು ಲೀಲಾವತಿ ಪ್ರಬಂಧ ಅಂತ ಹೇಳಿ. ತಿರುನೀಲಕಂಠ ರಗಳೆ ಇದು ಹರಿಹರ ಬರೆಯುವಂಥದ್ದು, ಇದು ಹರಿಹರನಿಗೆ ಸಂಬಂಧಿಸಿರುವಂಥದ್ದು. ಇನ್ನು ಧರ್ಮಾಮೃತ ಅಂತ ಏನಿದೆ ಇದು ನಯಸೇನನಿಗೆ ಸಂಬಂಧಿಸಿದಂತಹ ಒಂದು ಕೃತಿ. ನಯಸೇನ ಅವನು ಬರೆದಿರುವಂಥದ್ದು ಈ ಧರ್ಮಾಮೃತ ಅನ್ನುವಂಥದ್ದು ಅಂತ ನಾವು ನೋಡ್ಬೋದಾಗಿದೆ. ಕರ್ನಾಟಕ ಪಂಚತಂತ್ರ ಅಂತ ಬಂದಾಗ ದುರ್ಗಸಿಂಹ, ಹಾಗೆ ಲೀಲಾವತಿ ಪ್ರಬಂಧ ಅಂತ ಬಂದರೆ ನೇಮಿಚಂದ್ರ, ತಿರುನೀಲಕಂಠ ರಗಳೆ ಹರಿಹರ, ಮತ್ತು ಧರ್ಮಾಮೃತ ನೇಮಿಸೇನ. ಧರ್ಮಾಮೃತವನ್ನು ಬರೆದಂಥವನು ಈ ನಯಸೇನ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ ಸ್ನೇಹಿತರೆ. ಇದಿಷ್ಟು ಈ ಒಂದು ಕೃತಿಯಲ್ಲಿ ಈ ಒಂದು ಪ್ರಶ್ನೆಗೆ ಇರುವಂತಹ ಒಂದು ಉತ್ತರ. ನೆಕ್ಸ್ಟು ಇವು ಪೂರ್ವ ಪದಾರ್ಥ ಪ್ರಧಾನ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಅಂದರೆ ಪೂರ್ವ ಪದ ಈ ಒಂದು ಪೂರ್ವ ಪದ ಪ್ರಧಾನ ಬರುವಂತಹ ಸಮಾಸಕ್ಕೆ ಯಾವುದು ಉದಾಹರಣೆ ಅಂತ ಕೇಳಿದ್ದಾರೆ. ಅದರಲ್ಲಿ ಸ್ನೇಹಿತರೆ ನೀಡು ಮುಗ ಉಡುಗೊರೆ, ಅಂಗೈ ಮುಂದಲೆ, ಆಡುವ ತುಂಬಿ ಕೂರಸಿ, ಕೆರೆಕಟ್ಟೆ ಬಾವಿಗಳು, ಗಿಡಮರ ಬಳ್ಳಿಗಳು ಅಂತ ಕೇಳಿದ್ದಾರೆ. ಇಲ್ಲಿ ಪೂರ್ವಪದ ಪ್ರಧಾನವಾಗಿ ಬರುವಂಥದ್ದು ಯಾವುದು ಅಂದರೆ ಅಂಗೈ ಮತ್ತು ಮುಂದಲೆ ಅನ್ನುವಂಥದ್ದು. ಅಂಗೈ ಮುಂದಲೆ ಅನ್ನುವಂಥದ್ದು ಪೂರ್ವಪದ ಪ್ರಧಾನವಾಗಿ ಬರುವಂತಹ ಸಮಾಸಕ್ಕೆ ಇದು ಉದಾಹರಣೆ ಅಂತ ಹೇಳಿ ಹೇಳ್ಬೋದಾಗಿದೆ. ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ,
9ನೇ ಪ್ರಶ್ನೆ, ಚಂದ್ರಕಾಂತ ಕೂಸನೂರ ಅವರು ಬರೆದ ನಾಟಕ ಯಾವುದು ಅಂತ ಕೇಳಿದ್ದಾರೆ. ಕನಸು, ತುಕ್ರನ ಕನಸು, ಟಿ ಪ್ರಸನ್ನನ ಗೃಹಸ್ಥಾಶ್ರಮ, ನರಕದಲ್ಲಿ ನರಸಿಂಹ ಅಂತ ಹೇಳಿ 4 ಆಪ್ಷನನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಕನಸು ಅನ್ನುವಂಥದ್ದು ಚಂದ್ರಕಾಂತ್ ಕೂಸನೂರು ಅವರು ಬರೆದಂತಹ ಒಂದು ನಾಟಕ ಕನಸು. ಈ ತುಕ್ರನ ಕನಸು ಅಂತ ಏನಿದೆ ನೋಡಿ, ಇದು ಚಂದ್ರಶೇಖರ್ ಕಂಬಾರ್ ಅವರಿಗೆ ಸೇರುವಂತಹದ್ದು. ಚಂದ್ರಶೇಖರ ಕಂಬಾರ್ ಅವರಿಗೆ. ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಇದು ಪಿ ಲಂಕೇಶ್ ಅವರು ಬರೆದಿದ್ದಾರೆ. ನರಕದಲ್ಲಿ ನರಸಿಂಹ ಇದು ಶ್ರೀರಂಗ ಅವರು ಬರೆದಿರುವಂಥದ್ದು ಅಂತ ನಾವು ನೋಡ್ಬೋದಾಗಿದೆ. ಶ್ರೀರಂಗ ಅವರು ಬರೆದಂತಹ ಒಂದು ನಾಟಕ ಅಂತ ಹೇಳಲಾಗುತ್ತೆ. ಚಂದ್ರಕಾಂತ್ ಕೂಸನೂರು ಅವರು ಬರೆದ ನಾಟಕ ಕನಸು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆ ಮುಂದುವರೆದು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ರಂಜಾನ್ ದರ್ಗಾ ಅವರ ಕವನ ಸಂಕಲನ ಯಾವುದು ಅಂತ ಕೇಳಿದ್ದಾರೆ. ಮುಂಜಾವಿನ ಕೊರಳು, ಕರಿನೆಲದ ಕಲೆಗಳು, ಗುಲಾಮ ಗೀತೆ, ಒಕ್ಕುಳಲ್ಲಿ ಹೂವಿದೆ ಅಂತ ಹೇಳಿದ್ದಾರೆ. ಮುಂಜಾವಿನ ಕೊರಳು, ಕರಿನೆಲದ ಕಲೆಗಳು, ಗುಲಾಮ ಗೀತೆ, ಒಕ್ಕುಳಲ್ಲಿ ಹೂವಿದೆ. ಇಲ್ಲಿ ಸರಿಯಾದಂಥ ಉತ್ತರ ಒಕ್ಕುಳಲ್ಲಿ ಹೂವಿದೆ ಎನ್ನುವಂಥದ್ದು ರಂಜಾನ್ ದರ್ಗಾ ಅವರ ಒಂದು ಕವನ ಸಂಕಲನ. ಇನ್ನು 3 ಯಾರ್ದು ಅಂತ ನಾವು ನೋಡೋದಾದ್ರೆ, ಮುಂಜಾವಿನ ಕೊರಳು ಜಂಬಣ್ಣ ಅಮರಚಿಂತ ಅವರದು, ಕರಿನೆಲದ ಕಲೆಗಳು ಸತ್ಯಾನಂದ ಪಾತ್ರೋಟ ಅವರದು, ಗುಲಾಮ ಗೀತೆ ಇದು ಬರಗೂರು ರಾಮಚಂದ್ರಪ್ಪ ಅವರಿಗೆ ಸೇರಿರುವಂಥದ್ದು. ಇದಿಷ್ಟು ಕೂಡ ನಮಗೆ ಕವನ ಸಂಕಲನಗಳು ಅಂತ ಹೇಳಲಾಗುತ್ತೆ. ಒಕ್ಕುಳಲ್ಲಿ ಹೂವಿದೆ ಅನ್ನೋದು ರಂಜಾನ್ ದರ್ಗಾ ಅವರಿಗೆ ಸಂಬಂಧಿಸಿದಂಥ ಕವನ ಸಂಕಲನ. ನೆಕ್ಸ್ಟ್ 11ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕಾವ್ಯಕ್ಕೆ ಕಾರಣ? ಅಮಂಗಲ ನಿವಾರಣೆ, ಕಾವ್ಯ ಪರಿಚಯ, ಅರ್ಥ ಸಂಪಾದನೆ, ಕಾಂತ ಸಮ್ಮಿತಿಯ ಉಪದೇಶ ಅಂತ ಇದೆ. 4 ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಮಂಗಲ ನಿವಾರಣೆ, ಕಾವ್ಯ ಪರಿಚಯ, ಅರ್ಥ ಸಂಪಾದನೆ, ಕಾಂತ ಸಮ್ಮಿತಿಯ ಉಪದೇಶ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದು ಕಾವ್ಯಕ್ಕೆ ಕಾರಣ ಅಂತ ಅಂದರೆ ಕಾವ್ಯ ಪರಿಚಯ ಅಂತ ಏನಿದೆ ನೋಡಿ ಸ್ನೇಹಿತರೆ, ಇದು ಕಾವ್ಯಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಸರಿಯಾದಂತಹ ಉತ್ತರ ಕಾವ್ಯಕ್ಕೆ ಕಾರಣ ಕಾವ್ಯ ಪರಿಚಯ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಹಾಗೆ ಮುಂದುವರೆದು ಬಂಡಾಯ ಆಶಯಗಳನ್ನು ಒಳಗೊಂಡ ರಚನೆ ಅಂತ ಕೇಳಿದ್ದಾರೆ. ಬಂಡಾಯ ಆಶಯಗಳನ್ನು ಒಳಗೊಂಡಂತಹ ರಚನೆ ಅಂತ ಕೇಳಿದ್ದಾರೆ. ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ 4 ಇದೆ. ಧೂಮಕೇತು, ರಾಜಯೋಗಿ, ಒಂಟಿ ನಕ್ಷತ್ರ, ಚಪ್ಪಲಿಗಳು ಅಂತ ಇದೆ. ಇದರಲ್ಲಿ ಬಂಡಾಯಕ್ಕೆ ಒಂದು ಆಶಯವನ್ನು ಒಳಗೊಂಡಂಥದ್ದು ಯಾವುದು ಅಂದರೆ ಚಪ್ಪಲಿಗಳು ಅಂತ ಹೇಳಿ. ಈ ಚಪ್ಪಲಿಗಳು ಅಂತ ಇದೆಯಲ್ಲ, ಇದು ಬಂಡಾಯಕ್ಕೆ ಒಂದು ಬಂಡಾಯದ ಆಶಯವನ್ನು ಒಳಗೊಂಡಂತಹ ಒಂದು ರಚನೆ. ಇದೊಂದು ಕಥಾ ಸಂಕಲನ, ಸಾರಾ ಅಬೂಬಕರ್ ಅವರ ಕಥಾ ಸಂಕಲನ. ಇನ್ನು ಧೂಮಕೇತು ಅಂತ ಇದೆಯಲ್ಲ, ಇದು ರಾವ್ ಬಹದ್ದೂರ್ ಅವರಿಗೆ ಸೇರಿರುವಂಥದ್ದು. ರಾಜಯೋಗಿ ಬೆಟಗೇರಿ ಕೃಷ್ಣ ಶರ್ಮಾ ಅವರಿಗೆ. ಒಂಟಿ ನಕ್ಷತ್ರ ಇದು ನಿರಂಜನ ಅವರ ಕಥಾ ಸಂಕಲನ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಈ ಬಂಡಾಯ ಆಶಯವನ್ನು ಒಳಗೊಂಡಂತಹ ರಚನೆ ಚಪ್ಪಲಿಗಳು, ಇದು ಸಾರಾ ಅಬೂಬಕರ್ ಅವರ ಒಂದು ಕಥಾ ಸಂಕಲನ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಮೂಲ ದಕ್ಷಿಣ ದ್ರಾವಿಡ ಭಾಷೆಯಿಂದ ಕವಲೊಡೆದು ಬಂದ ಭಾಷೆಗಳು. ಈ ಮೂಲ ದಕ್ಷಿಣ ದ್ರಾವಿಡ ಭಾಷೆಯಿಂದ ಕವಲೊಡೆದು ಬಂದ ಭಾಷೆ ಯಾವುವು ಅಂತ ಕೇಳಿದರೆ ಕೊಡವ ಬಡಗ, ಪರ್ಜಿ ಕೊಂಡ, ಕೊಲಾಮಿ ನಾಯ್ಕಿ, ಪೆಂಗು ಮಂಡ. ಇವುಗಳಲ್ಲಿ ಯಾವುದು ದಕ್ಷಿಣ ದ್ರಾವಿಡ ಭಾಷೆಯಿಂದ ಕವಲೊಡೆದು ಬಂದಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಕೊಡವ ಮತ್ತು ಬಡಗ ಅನ್ನುವಂಥದ್ದು ದಕ್ಷಿಣ ದ್ರಾವಿಡ ಭಾಷೆಯಿಂದ ಕವಲೊಡೆದು ಬಂದಂತಹ ಭಾಷೆಗಳು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಕಾವ್ಯ ಮೀಮಾಂಸೆಯ ಕ್ಷೇತ್ರಕ್ಕೆ ಮೌಲಿಕ ಕೊಡುಗೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಕಾವ್ಯ ಮೀಮಾಂಸೆಗೆ ಎಂ ಚಿದಾನಂದ ಮೂರ್ತಿ, ಎಂ ಕಲಬುರ್ಗಿ, ತೀನಂ ಶ್ರೀಕಂಠಯ್ಯ, ಕೆ ಕುಶಾಲಪ್ಪ ಗೌಡ. ಇವ್ರು 4 ಜನರಲ್ಲಿ ಯಾರು ಕಾವ್ಯ ಮೀಮಾಂಸೆ ಕ್ಷೇತ್ರಕ್ಕೆ ತಮ್ಮ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂದರೆ ತೀನಂ ಶ್ರೀಕಂಠಯ್ಯನವರು ಕಾವ್ಯ ಮೀಮಾಂಸೆ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಹೇಳಿ ಅವ್ರ ಕೃತಿ ಇದೆ. ಅವರು ಈ ಕಾವ್ಯ ಮೀಮಾಂಸೆ ಕ್ಷೇತ್ರಕ್ಕೆ ಕೊಡುಗೆ ನೀಡಿರೋರು. ಇನ್ನು ಉಳಿದಂಥ 3 ಜನ ಏನಕ್ಕೆ ನೀಡಿದ್ದಾರೆ ಅಂದರೆ ಎಂ ಕಲಬುರ್ಗಿ ಸಂಶೋಧನೆಗೆ, ಕೆ ಕುಶಾಲಪ್ಪ ಗೌಡ ಭಾಷಾ ವಿಜ್ಞಾನಕ್ಕೆ, ಎಂ ಚಿದಾನಂದ ಮೂರ್ತಿ ಶಾಸನಗಳ ಅಧ್ಯಯನಕ್ಕೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟು 15ನೇ ಪ್ರಶ್ನೆ, ಭಾರತೀಯ ಕಾವ್ಯ ಮೀಮಾಂಸೆಯ ಕ್ಷೇತ್ರದಲ್ಲಿ ರಸ ಸಿದ್ಧಾಂತವನ್ನು ಕುರಿತು ಚರ್ಚಿಸಿದವರು ಯಾರು ಅಂತ ಕೇಳಿದ್ದಾರೆ.
ರಸ ಸಿದ್ಧಾಂತವನ್ನು ಕುರಿತು ಚರ್ಚೆ ಮಾಡಿದಂಥವ್ರು ಯಾರು ಅಂದರೆ ಇಲ್ಲಿ 4 ಆಪ್ಷನ್ ಇದೆ. ವಾಮನ ಮಮ್ಮಟ, ಭರತ ಸಾಳ್ವ, ದಂಡಿ ಭಾಮಹ, ಆನಂದವರ್ಧನ ಕ್ಷಮೇಂದ್ರ ಅಂತ ಇದೆ. ಅದರಲ್ಲಿ ರಸ ಸಿದ್ಧಾಂತವನ್ನು ಕುರಿತು ಚರ್ಚಿಸಿದಂಥವರು ಭರತ ಮತ್ತು ಸಾಳ್ವ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಭರತನ ನಾಟ್ಯಶಾಸ್ತ್ರ, ಸಾಳ್ವನ ರಸರತ್ನಾಕರ, ಇವುಗಳಲ್ಲಿ ರಸ ಸಿದ್ಧಾಂತವನ್ನು ಕುರಿತು ಚರ್ಚಿಸಲಾಗಿದೆ. ಹೇಗಪ್ಪ ನಾವು ಈ ಪ್ರಶ್ನೆಯನ್ನು ಬಿಡಿಸೋದು ಕ್ವಶನ್ ಪೇಪರು ಅಂದರೆ ನಾವು 4 ಆಪ್ಷನ್ನನ್ನು ನೋಡಬೇಕಾಗುತ್ತೆ. 4ರ ಬಗ್ಗೆನೂ ತಿಳ್ಕೊಂಡಾಗಲೇ ನಮ್ಗೆ ಸ್ವಲ್ಪ ಐಡಿಯಾ ಬರೋದು. ಇಲ್ಲಿ ವಾಮನ ಮಮ್ಮಟ ಅಂತ ಕೊಟ್ಟಿದ್ದಾರೆ. ವಾಮನನ ಕೃತಿ ಯಾವುದು ಅಂದರೆ ಕಾವ್ಯಾಲಂಕಾರ ಸೂತ್ರವೃತ್ತಿ, ಇನ್ನು ಮಮ್ಮಟಂದು ಕಾವ್ಯ ಪ್ರಕಾಶ, ಇನ್ನು ಭರತ ನಾಟ್ಯಶಾಸ್ತ್ರ, ಸಾಳ್ವ ರಸರತ್ನಾಕರ, ದಂಡಿ ಕಾವ್ಯದರ್ಶ, ಭಾಮಹ ಕಾವ್ಯಾಲಂಕಾರ, ಆನಂದವರ್ಧನ ಧ್ವನ್ಯಾಲೋಕ, ಕ್ಷಮೇಂದ್ರ ಔಚಿತ್ಯ ವಿಚಾರ ಚರ್ಚೆ ಮತ್ತು ಕವಿ ಕಂಠಾಭರಣ ಅನ್ನುವಂಥ 2 ಕೃತಿಯನ್ನು ಕ್ಷಮೇಂದ್ರ ಬರೆದಿದ್ದಾನೆ. ಒಟ್ಟಿನಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಕ್ಷೇತ್ರಕ್ಕೆ ರಸ ಸಿದ್ಧಾಂತವನ್ನು ಕುರಿತು ಚರ್ಚಿಸಿದವರು ಯಾರು ಅಂದರೆ ಭರತ ಮತ್ತು ಸಾಳ್ವ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಗವೇಷಣೆ, ಅಭ್ಯಾಸ ಈ ಪದಗಳಲ್ಲಿ ಕಾಲಾಂತರದಲ್ಲಿ ನಡೆದ ಅರ್ಥ ವ್ಯತ್ಯಾಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಈ ಗವೇಷಣೆ ಮತ್ತು ಅಭ್ಯಾಸ ಅನ್ನುವಂಥವು 2 ಕಾಲಾಂತರದಲ್ಲಿ ಅರ್ಥ ವ್ಯತ್ಯಾಸದ ಆಗಿದೆ. ಏನಾಗಿದೆ? ಅರ್ಥ ಸಂಕೋಚನ, ಅರ್ಥೋತ್ಕರ್ಷಣ, ಅರ್ಥಾಂತರನ, ಅರ್ಥ ವಿಸ್ತಾರನ ಅಂತ ಕೇಳಿದ್ದಾರೆ. ಇವು ಅರ್ಥ ವಿಸ್ತಾರಕ್ಕೆ ಸೇರ್ಕೊಳ್ತವೆ ಸ್ನೇಹಿತರೆ. ಗವೇಷಣೆ ಮತ್ತು ಅಭ್ಯಾಸ ಅನ್ನೋದು ಅರ್ಥ ವಿಸ್ತಾರಕ್ಕೆ ಸೇರ್ಕೊಳ್ತವೆ. ನೆಕ್ಸ್ಟ್ ಇವುಗಳಲ್ಲಿ ಸಂಭವನಾರ್ಥಕ ಕ್ರಿಯಾಪದಗಳನ್ನು ಹೇಳಿ ಅಂತ ಕೇಳಿದ್ದಾರೆ. ಸಂಭವನಾರ್ಥಕ ಕ್ರಿಯಾಪದ ಅಂದರೆ ನೋಡಿ ಏನು ಕೇಳಿ ಏನು ಅನ್ನುವಂಥವು ಸಂಭವನಾರ್ಥಕ ಕ್ರಿಯಾಪದಗಳು ಅಂತ ಹೇಳ್ಬೋದು. ನೆಕ್ಸ್ಟ್ 18ನೇ ಪ್ರಶ್ನೆ, ಪೊಯೆಟ್ರಿ ಈಸ್ ನಾಟ್ ಟರ್ನಿಂಗ್ ಲೂಸ್ ಆಫ್ ಎಮೋಷನ್, ಇಟ್ ಈಸ್ ಎಸ್ಕೇಪ್ ಫ್ರಮ್ ಎಮೋಷನ್ ಎಂದು ಹೇಳಿದ ಕಾವ್ಯ ಮೀಮಾಂಸಕ ಯಾರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದು T.S. ಎಲಿಯಟ್ ಅವರ ಒಂದು ಹೇಳಿಕೆ. ಪೊಯೆಟ್ರಿ ಈಸ್ ನಾಟ್ ಟರ್ನಿಂಗ್ ಲೂಸ್ ಆಫ್ ಎಮೋಷನ್, ಇಟ್ ಈಸ್ ಎಸ್ಕೇಪ್ ಫ್ರಮ್ ಎಮೋಷನ್ ಅಂತ ಹೇಳಿದಂಥ ಕಾವ್ಯ T.S. ಎಲಿಯಟ್ ಅವರು ಹೇಳಿರುವಂತಹ ಒಂದು ಹೇಳಿಕೆ. ಇದು ಹೇಳಿದಂತಹ ಮೀಮಾಂಸಕ T.S. ಎಲಿಯಟ್ ಅಂತ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಾಣಿಕೆಯಾಗುವುದಿಲ್ಲ ಅಂತ ಕೇಳಿದ್ದಾರೆ. ಯಾವುದು ಹೊಂದಾಣಿಕೆ ಆಗೋದಿಲ್ಲ ಅಂತ ನಾವು ಇಲ್ಲಿ ನೋಡ್ಬೋದಾಗಿದೆ. ಅಷ್ಟಷಟ್ಪದಿ ಸಾನೆಟ್, ಪ್ರಗಾತ ಓಡ್, ಸರಳ ರಗಳೆ ಚತುರ್ದಶಪದಿ, ಕಂದ ಮಾತ್ರ ಛಂದಸ್ಸು ಅಂತ ಹೇಳಿದ್ದಾರೆ. ಇಲ್ಲಿ ಅಷ್ಟಷಟ್ಪದಿ ಅಂದರೆ ಸಾನೆಟ್ ಅಂತಲೇ ನಾವು ಒಪ್ಕೊಳ್ಬೇಕು, ಅದು ಸರಿ ಇದೆ. ಪ್ರಗಾತ ಅಂತ ಬಂದಾಗ ಓಡ್ ಅಂತ ಕರಿತೀವಿ, ಅದು ಸರಿ ಇದೆ. ಮತ್ತು ಸರಳ ರಗಳೆ ಚತುರ್ದಶಪದಿ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಿದೆ ಆನ್ಸರು. ಇಲ್ಲಿ ಸರಳ ರಗಳೆಗೆ ಬ್ಲ್ಯಾಕ್ ವರ್ಸ್ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಹೊಂದಾಣಿಕೆ ಆಗದೆ ಇರುವಂಥದ್ದು ಸರಳ ರಗಳೆ ಚತುರ್ದಶಪದಿ ಅನ್ನೋದು. ಕಂದ ಮಾತ್ರ ಛಂದಸ್ಸು ಇದು ಸರಿ ಇದೆ. ನೆಕ್ಸ್ಟ್ ಪ್ರಶ್ನೆ, ಇವುಗಳಲ್ಲಿ ಭಾಷಾಂತರಿತ ಕೃತಿಗಳು ಯಾವುದು ಅಂತ ಕೇಳಿದ್ದಾರೆ. ಕೆಂಪು ಮೀನು ಅಗ್ಗ, ಇಂದಿರಾಬಾಯಿ ಶಾಂತಲ, ಸಂಸ್ಕಾರ ಶೋಕಚಕ್ರ, ಭೂಮಿಗೀತ ಸಾವಿರಾರು ನದಿಗಳು ಅಂತ ಕೇಳಿದ್ದಾರೆ. ಇಲ್ಲಿ ಭಾಷಾಂತರಿತ ಕೃತಿಗಳು ಕೆಂಪು ಮೀನು ಮತ್ತು ಹಗ್ಗ ಅನ್ನುವಂಥವು ಇವೆರಡು ಭಾಷಾಂತರಿತ ಕೃತಿಗಳು. ಕೆಂಪು ಮೀನು ನಾ ಕಸ್ತೂರಿ ಅವರು ಬರೆದಿದ್ದಾರೆ. ಈ ಹಗ್ಗ ಅನ್ನುವಂತಹ ಒಂದು ಕೃತಿ ಏನಿದೆ ಇದನ್ನು ಕೆ ನಾಯರ್ ಅವ್ರದ್ದು ಅಶೋಕ್ ಕುಮಾರ್ ಅವರು ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ಇಂದಿರಾಬಾಯಿ ಗುಲ್ವಾಡಿ ವೆಂಕಟಾಚಾರ್ಯರದು, ಶಾಂತಲಾ ಕೆ.ವಿ. ಅಯ್ಯರ್ ಅವ್ರದ್ದು, ಸಂಸ್ಕಾರ U.R. ಅನಂತಮೂರ್ತಿ, ಶೋಕಚಕ್ರ ಶ್ರೀರಂಗ ಅವ್ರದ್ದು, ಭೂಮಿಗೀತ ಅಡಿಗರು, ಸಾವಿರಾರು ನದಿಗಳು ಸಿದ್ಧಲಿಂಗಯ್ಯ. ಇವೆಲ್ಲವೂ ಅವರೇ ಬರೆದಿರುವಂಥ ಕೃತಿಗಳು. ಆದರೆ ಭಾಷಾಂತರಿತವಾಗಿರುವಂಥವು ಕೆಂಪು ಮೀನು ಮತ್ತು ಹಗ್ಗ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟು ಇವುಗಳಲ್ಲಿ ಯಾವುದು ಹೊಂದಿಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಯಾವುದು ಹೊಂದಿಕೆ ಆಗುತ್ತೆ ಇವುಗಳಲ್ಲಿ ಅಂತ ಅಂದರೆ, ನಡೆವರೆಡಹದೆ ಕುಳಿತವರೆಡಹುವರೆ, ಪದನರಿದು ನುಡಿಯಲಂ ನುಡಿದುದ ನರಿದು ಅರೆಯಲಂ ಆರ್ಪರ್ ನಾಡವರ್ಗಳ್, ಭಾಗಮನ್ ಆಸೆಪಟ್ಟು ಅಳಿಪಿ ಬೆಳ್ಪುದು ನಿನ್ನಯ ಕಲ್ತ ವಿದ್ಯೆ ನೀನಾಗಳಂ ಅಣ್ಣ ಬೇಡಿದಪ್ಪೆ, ಪಳೆಗಂ ಪಾಪಕಂ ಅಂಜದವರ್ ಏಗೆಯರ್ ಅಂತ ಇದೆ. ಇಲ್ಲಿ ನಡೆವರೆಡವದೆ ಕುಳಿತವರೆಡವರೇ ರತ್ನಾಕರ ವರ್ಣಿ ಅಂತ ಕೇಳಿದ್ದಾರೆ.
ಪದನರಿದು ನುಡಿಯಲು ಇದನ್ನು ಪಂಪ ಹೇಳಿದಾನೆ ಅಂತ ಹೇಳಿದ್ದಾರೆ. ಭಾಗಮನ್ ಆಸೆಪಟ್ಟು ಇದು ರನ್ನ ಹೇಳಿದಾನೆ ಅಂತ ಹೇಳಿದ್ದಾರೆ. ಪಳೆಗಂ ಪಾಪಕಂ ಅಂಜದವರ್ ಹೇಗೆಯರ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಹೊಂದಿಕೆ ಆಗುತ್ತೆ ಅಂದರೆ ಈ ಕೊನೆಯ ಆಪ್ಷನ್ ಡಿ ಏನಿದೆ ನೋಡಿ ಅದಾಗುತ್ತೆ. ಪಳೆಗಂ ಪಾಪಕಂ ಅಂಜದವರ್ ಹೇಗೆಯರ್ ಅನ್ನುವಂಥದ್ದು ನಾಗಚಂದ್ರ ಹೇಳಿರುವಂತಹ ಒಂದು ಹೇಳಿಕೆ, ಇದು ಸರಿ ಇದೆ. ಇನ್ನು 3 ಕೂಡ ತಪ್ಪು ಕೊಟ್ಟಿದ್ದಾರೆ. ನಡೆವರೆಡೆವದೆ ಕುಳಿತವರೆಡಹೊರೆ ಇದು ರಾಘವಾಂಕ ಹೇಳುವಂಥದ್ದು ಸತ್ಯ ಹರಿಶ್ಚಂದ್ರ ಕಾವ್ಯದಲ್ಲಿ. ಹಾಗೆ ಪದನರಿದು ನುಡಿಯಲಂ ಅನ್ನುವಂಥದ್ದು ಇದು ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ನೆಕ್ಸ್ಟು ಇವರು ಇನ್ನೊಂದಿದೆ, ಭಾಗಮನ್ ಆಸೆಪಟ್ಟು ಅಳಿಪಿ ಬೇಳ್ಪುದು ನಿನ್ನೆಯ ಕಲ್ತ ವಿದ್ಯೆ ಅಂತ ಇದೆ. ಇದು ಯಾರು ಹೇಳಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸ್ನೇಹಿತರೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಇವರು ನವ್ಯ ಪಂಥದ ಸಾಹಿತಿಗಳು ಅಂತ ಕೇಳಿದ್ದಾರೆ. ಶ್ರೀಕೃಷ್ಣ ಆಲನಹಳ್ಳಿ, ಶಾಂತಿನಾಥ ದೇಸಾಯಿ, ನಿರಂಜನ ಬಸವರಾಜ್ ಕಟ್ಟಿಮನಿ, ಪಿ ಲಂಕೇಶ್, ಯಶವಂತ್ ಚಿತ್ತಾಲ, ಕುಂ ವೀರಭದ್ರಪ್ಪ, ಸಿದ್ಧಲಿಂಗಯ್ಯ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾರು ನವ್ಯ ಪಂಥಕ್ಕೆ ಸೇರ್ತಾರೆ ಅಂದರೆ 1 ಮತ್ತು 3 ಏನಿದೆ ಇವರಿಬ್ಬರು ಸೇರ್ತಾರೆ ಸ್ನೇಹಿತರೆ. ಶ್ರೀಕೃಷ್ಣ ಆಲನಹಳ್ಳಿ, ಶಾಂತಿನಾಥ ದೇಸಾಯಿ, ಪಿ ಲಂಕೇಶ್, ಯಶವಂತ್ ಚಿತ್ತಾಲ ಇವರಿಬ್ಬರು ನವ್ಯ ಸಾಹಿತ್ಯ ಪಂಥಕ್ಕೆ ಸೇರುವಂಥವ್ರು. ಈ ನಿರಂಜನ ಬಸವರಾಜ್ ಕಟ್ಟಿಮನಿ ಬಂದರೆ ಪ್ರಗತಿಶೀಲಕ್ಕೆ ಬರ್ತಾರೆ ಇವರು, ಪ್ರಗತಿಶೀಲ. ಹಾಗೆ ಕುಂ ವೀರಭದ್ರಪ್ಪ ಮತ್ತು ಸಿದ್ಧಲಿಂಗಯ್ಯ ಬಂದರೆ ದಲಿತಕ್ಕೆ ಇವ್ರು ಬರ್ತಾರೆ ಅಂತ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಸರಳ ರಗಳೆಯಲ್ಲಿರುವ ಒಂದು ಕಾವ್ಯ, ಸರಳ ರಗಳೆಯಲ್ಲಿರುವಂತಹ ಒಂದು ಕಾವ್ಯ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಯಾವುದು ಅಂತ ಹೇಳಿ ನೋಡಬೇಕಾಗಿದೆ ಸ್ನೇಹಿತರೆ. KS ನಿಸಾರ್ ಅಹಮದ್ ಅವರ ರಂಗೋಲಿ ಮತ್ತು ಮಗ, ಸೂರ ಮೆಕ್ಕುಂಡಿಯವರ ದಾಸಿಮಯ್ಯ ಮತ್ತು ಬೆಕ್ಕು, ಕುವೆಂಪು ಅವರ ಚಿತ್ರಾಂಗದ, ಗೋವಿಂದ ಪೈಯವರ ಹುಲ್ಲು ಕಟಿಗ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವುದು ಸರಳ ರಗಳೆಯಲ್ಲಿದೆ ಅಂತ ಅಂದರೆ ಕುವೆಂಪು ಅವರ ಚಿತ್ರಾಂಗದ ಅಂತ ಏನು ಖಂಡಕಾವ್ಯ ಇದೆ ನೋಡಿ, ಇದು ಸರಳ ರಗಳೆಯಲ್ಲಿದೆ ಅಂತ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಇವರು ಶಾಸನ ಕ್ಷೇತ್ರದ ತಜ್ಞರು ಅಂತ ಕೇಳಿದ್ದಾರೆ. ಯಾರು? ಚಿದಾನಂದ ಮೂರ್ತಿ, GS ಸಮೂರ, ಅರವಿಂದ್ ಮಾಲಗತ್ತಿ, ಚಂದ್ರಕಾಂತ್ ಕೂಸ್ನೂರ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ M ಚಿದಾನಂದ ಮೂರ್ತಿ. ಇವರು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಹೇಳಿ ಬರೆದಿದ್ದಾರೆ ಸ್ನೇಹಿತರೆ. ಹಾಗಾಗಿ ಶಾಸನ ಕ್ಷೇತ್ರಕ್ಕೆ ಇವರು ಕೊಡುಗೆ ನೀಡಿದ್ದಾರೆ, ಶಾಸನ ತಜ್ಞರು ಅಂತ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಹಾಗೆ ಮುಂದುವರೆದು ಮುಂದಿನ ಪ್ರಶ್ನೆ 25. ಇದೇನು ಹೇಳ್ತಾ ಇದ್ದಾರೆ? ಮಂದಾರ ದರಗಣಂ ಬಂದಿರ್ಕ ಅಂತ್ಯದೊಳ್ ಕುಂದದೆ ನೆಲಸುಗೆ ಮದನಹರಂ, ಇದು ಯಾವ ಛಂದೋರೂಪದ ಲಕ್ಷಣವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದು ಯಾವ ಛಂದೋರೂಪ ಅಂತ ಅಂದರೆ ಅಂಶ ಷಟ್ಪದಿಗೆ ಸೇರುತ್ತೆ. ಇದು ಅಂಶ ಷಟ್ಪದಿಗೆ ಸೇರುವಂತಹ ಒಂದು ಛಂದೋರೂಪ. ಇವುಗಳಲ್ಲಿ ಸಮಾಸ ಪದ ಯಾವುದು ಅಂತ ಕೇಳಿದರೆ ಬಳೆಗಾರ, ಒಳೆ ನೀರು, ಅಂಜಿಕೆ, ಹಣವಂತ ಅಂತ. ಇಲ್ಲಿ ಒಳೆ ನೀರು ಅನ್ನುವಂಥದ್ದು ಸಮಾಸ ಪದ, ಒಳೆಯ ಪ್ಲಸ್ ನೀರು, ಇದು ತತ್ಪುರುಷ ಸಮಾಸಕ್ಕೆ ಸೇರುತ್ತೆ ಅಂತ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ ನಾವು ನೋಡೋದಾದ್ರೆ, ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಎಂಬ ಸಂಶೋಧನಾ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಿಕೆ ಈ ಒಂದು ಸಂಶೋಧನಾ ಗ್ರಂಥವನ್ನ ಬರೆದಂತ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಶಂಭಾ ಜೋಶಿ, KG ಕುಂದಣಗಾರ, H ತಿಪ್ಪೇರುದ್ರಸ್ವಾಮಿ, G ವೆಂಕಟಸುಬ್ಬಯ್ಯ. ಇಲ್ಲಿ ಶಂಭಾ ಜೋಶಿ ಅವರು ಇದನ್ನ ಬರೆದಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹೇಳಿಕೆಯನ್ನ ಗಮನಿಸಿ ಅಂತ ಕೇಳಿದ್ದಾರೆ. ಒಬ್ಬ ಸಂಶೋಧಕ ಮೂಲ ಆಕಾರಗಳಿಂದ ರೂಪಿಸಿದ ಕೃತಿ ಇನ್ನೊಬ್ಬರಿಗೆ ಅನುಷಂಗಿಕ ಸಾಮಗ್ರಿ ಆಗಿರುತ್ತದೆ, ಇದು ಹೇಳಿಕೆ. ಮತ್ತೆ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅನುಷಂಗಿಕ ಸಾಮಗ್ರಿಯಲ್ಲಿ ದೊರೆಯುವ ಸಾಮಗ್ರಿಯನ್ನೇ ಸಂಶೋಧಕನು ಆಧಾರವಾಗಿ ಸ್ವೀಕರಿಸಬಹುದು. ಸರಿಯಾದಂತಹ ಉತ್ತರ ಯಾವುದು ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪಾ ಅಂದರೆ, ಒಂದು ಹೇಳಿಕೆ ಸರಿ ಇದೆ, 2ನೇ ಹೇಳಿಕೆ ತಪ್ಪಿದೆ. ಹಾಗಾಗಿ 3 ಇದಕ್ಕೆ ಸರಿಯಾದಂಥ ಉತ್ತರ. 1ನೇ ಹೇಳಿಕೆ ಸರಿ, 2ನೇ ಹೇಳಿಕೆ ತಪ್ಪಿದೆ. ಹಾಗಾಗಿ C ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಾಣಿಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಯಾವುದು ಹೊಂದಾಣಿಕೆ ಆಗುತ್ತೆ?
ಪ್ರಭುಲಿಂಗ ಲೀಲೆ BM ಶ್ರೀಕಂಠಯ್ಯ, ಸಾಹಸ ಭೀಮ ವಿಜಯ RC ಹಿರೇಮಠ, ಕವಿರಾಜ ಮಾರ್ಗ M ಮರಿಯಪ್ಪ ಭಟ್ಟ, ಒಡ್ಡಾರಾಧನೆ DL ನರಸಿಂಹಾಚಾರ್. ಇವೆಲ್ಲ ಸಂಪಾದಿತ ಕೃತಿಗಳು ಸ್ನೇಹಿತರೆ. ಇಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತೆ ಅಂತ ಕೇಳಿದ್ದಾರೆ. ಪ್ರಭುಲಿಂಗ ಲೀಲೆ BM ಶ್ರೀಕಂಠಯ್ಯ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ಸಾಹಸ ಭೀಮ ವಿಜಯ RC ಹಿರೇಮಠ ಅಂತ ಕೇಳಿದ್ದಾರೆ, ಅದು ಕೂಡ ತಪ್ಪು. ಕವಿರಾಜ ಮಾರ್ಗ M ಮರಿಯಪ್ಪ ಭಟ್ಟ, ಅದು ತಪ್ಪು. ಒಡ್ಡಾರಾಧನೆ DL ನರಸಿಂಹಾಚಾರ್ ಅಂತ ಏನಿದೆ ಇದು ಸರಿಯಾಗಿದೆ. ಇದು ಹೊಂದಿಕೆ ಆಗುತ್ತೆ. ಇಲ್ಲಿ ನಮಗೆ ಸಾಹಸ ಭೀಮ ವಿಜಯಮನ್ನ ತೀನಂ ಶ್ರೀಕಂಠಯ್ಯ G ನರಸಿಂಹಾಚಾರು MA ರಾಮಾನುಜಯ್ಯಂಗರ್ ಎಲ್ಲ ಸಂಪಾದಿಸಿದ್ದಾರೆ. ಹಾಗೆ ಪ್ರಭುಲಿಂಗ ಲೀಲೆಯನ್ನ ನಂದಿಮಠ ಅವರು ಸಂಪಾದಿಸಿದ್ದಾರೆ. ಕವಿರಾಜ ಮಾರ್ಗ KV ಪಾಠಕ್ ಅವರು ಸಂಪಾದಿಸಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ನಲ್ಲಿ D ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ ಇವುಗಳಲ್ಲಿ PhD ಮಹಾಪ್ರಬಂಧಗಳು ಯಾವುವು ಅಂತ ಕೇಳಿದ್ದಾರೆ. ನಾಡೋಜ ಪಂಪ ಕೆಲವು ಕನ್ನಡ ಕವಿಗಳ ಜೀವನ ಕಾಲ ವಿಚಾರ, ಚಂದೋಗತಿ ಮಹಾಕವಿ ರಾಘವಾಂಕ, ಕನ್ನಡದಲ್ಲಿ ಭಾವಗೀತೆ ಕವಿರಾಜ ಮಾರ್ಗ ಪರಿಸರದ ಸಾಹಿತ್ಯ. ನೆಕ್ಸ್ಟ್ ಸೌಂದರ್ಯ ಸಮೀಕ್ಷೆ ಶರಣರ ಅನುಭವ ಸಾಹಿತ್ಯ ಅಂತ ಕೇಳಿದ್ದಾರೆ. ಇದರಲ್ಲಿ ಎರಡನ್ನ ನಾವು ಗುರುತಿಸ್ಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ 3 ಮತ್ತು 4 ಅನ್ನೋದು ಸರಿಯಾಗಿದೆ. ಕನ್ನಡದಲ್ಲಿ ಭಾವಗೀತೆ ಕವಿರಾಜ ಮಾರ್ಗ ಪರಿಸರದ ಸಾಹಿತ್ಯ, ಇದು ಪ್ರಭುಶಂಕರ ಅವ್ರದ್ದು ಕನ್ನಡದಲ್ಲಿ ಭಾವಗೀತೆ, ಮೊದಲ ಒಂದು ಭಾವಗೀತೆ PhD ಪ್ರಬಂಧ ಇದು. ಹಾಗೆ ಕವಿರಾಜ ಮಾರ್ಗ ಪರಿಸರದ ಸಾಹಿತ್ಯ MM ಕಲಬುರ್ಗಿ ಅವ್ರದ್ದು. ಸೌಂದರ್ಯ ಸಮೀಕ್ಷೆ GS ಶಿವರುದ್ರಪ್ಪನವ್ರದ್ದು. ಶರಣರ ಅನುಭವ ಸಾಹಿತ್ಯ ಇದು ತಿಪ್ಪೇರುದ್ರಸ್ವಾಮಿ ಅವ್ರದ್ದು ಅಂತ ನಾವು ನೋಡ್ಬೋದಾಗಿದೆ. ಹಾಗಾಗಿ ಇದು 2, 3 ಮತ್ತು 4 ಆಪ್ಷನ್ನು ಸರಿ ಇದೆ ಅಂತ ನಾವು ನೋಡಲಾಗುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಿಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಕನ್ನಡ ಭಾಗವತ ಚಾಟು ವಿಠಲನಾಥ, ಮೋಹನ ತರಂಗಿಣಿ ರತ್ನಾಕರವರ್ಣಿ, ಕುಮಾರರಾಮನ ಸಾಂಗತ್ಯ ಸಂಜೀವನ್ನಮ್ಮ, ಸುಕುಮಾರ ಚರಿತೆ ರಾಘವಾಂಕ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತೆ ಅಂತ ಅಂದರೆ ಮೊದಲನೇದಿದೆ ನೋಡಿ, ಕನ್ನಡ ಭಾಗವತ ಚಾಟು ವಿಠಲನಾಥ ಅನ್ನೋದು ಹೊಂದಾಣಿಕೆ ಆಗುತ್ತೆ ಸ್ನೇಹಿತರೆ. ಮೋಹನ ತರಂಗಿಣಿ ಇದು ಕನಕದಾಸರದ್ದು ಸಾಂಗತ್ಯ ಕೃತಿ, ಕುಮಾರರಾಮನ ಸಾಂಗತ್ಯ ಇದು ನಂಜುಂಡ ಕವಿದು, ಸುಕುಮಾರ ಚರಿತೆ ಇದು ಶಾಂತಿನಾಥರದು. ಇವು 3 ಕೂಡ ಹೊಂದಾಣಿಕೆ ಆಗಲ್ಲ. ಹಾಗಾಗಿ ಕನ್ನಡ ಭಾಗವತ ಚಾಟು ವಿಠಲನಾಥ ಹೊಂದಾಣಿಕೆ ಆಗುತ್ತೆ. ನೆಕ್ಸ್ಟ್ ಇದು ಲಲಿತ ಪ್ರಬಂಧ ಪ್ರಕಾರಕ್ಕೆ ಸೇರಿದ ಕೃತಿ ಇದೆ. ಯಾನ, ಅಲೆಯುವ ಮನ, ಕಾಕನಕೋಟೆ, ಉರಿಯ ನಾಲಿಗೆ ಅಂತ ಇದೆ. ಇಲ್ಲಿ ಅಲೆಯುವ ಮನ ಅನ್ನುವಂಥದ್ದು ಲಲಿತ ಪ್ರಬಂಧಕ್ಕೆ ಸೇರುವಂಥದ್ದು ಸ್ನೇಹಿತರೆ. ಅಲೆಯುವ ಮನ ಅಂತ ಏನಿದೆ ಇದು ಲಲಿತ ಪ್ರಬಂಧ AN ಮೂರ್ತಿರಾವ್ ಅವ್ರದ್ದು. ಯಾನ ಕಾದಂಬರಿ ಇದು ಭೈರಪ್ಪ ಅವ್ರದ್ದು. ಮಾಸ್ತಿ ಅವ್ರದ್ದು ಕಾಕನಕೋಟೆ, ಉರಿಯ ನಾಲಿಗೆ ಕುರ್ತಕೋಟಿ ಅವ್ರದ್ದು ಈ ಒಂದು ಉರಿಯ ನಾಲಿಗೆ. ನೆಕ್ಸ್ಟ್ ಇಮ್ಯಾಜಿನೇಷನ್ನಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಎಂದು ಈ ಭಾಗಗಳನ್ನು ಗುರುತಿಸಿದವರು ಯಾರು ಅಂತ ಕೇಳಿದ್ದಾರೆ. ಇಮ್ಯಾಜಿನೇಷನಲ್ಲಿ ಪ್ರೈಮರಿ ಇಮ್ಯಾಜಿನೇಷನ್, ಸೆಕೆಂಡರಿ ಇಮ್ಯಾಜಿನೇಷನ್ ಅಂತ ಗುರುತಿಸಿದಂಥವ್ರು ಕೋಲ್ರಿಚ್ ಅವರು ಆಗ್ತಾರೆ ಸ್ನೇಹಿತರೆ. ಇಲ್ಲಿ ಕೋಲ್ರಿಚ್ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 34. ನಾನು ಆದಷ್ಟು ಈ ಕ್ವಶನ್ ಪೇಪರ್ ಪೂರ್ತಿ ಬಿಡಿಸ್ಬಿಡೋಣ ಒಂದೇ ವಿಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟನ್ನು ಬಿಡಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಗಳು ಯಾವುವು ಅಂತ ಕೇಳಿದ್ದಾರೆ. ಸ್ವಾತಂತ್ರ್ಯದೆಡೆಗೆ ಮೋಹದ ಬಲೆಯಲ್ಲಿ, ಜೀತದ ಜೀವ ಬೆಂಕಿಯ ಬಲೆ, ತಾಯಿಯ ಕರುಳು ಗಾಜಿನ ಮನೆ, ದ್ರೋಹಿ ಜರತಾರಿ ಜಗದ್ಗುರು ಅಂತ ಕೇಳಿದ್ದಾರೆ. ಇಲ್ಲಿ ಈ ಬಸವರಾಜ್ ಕಟ್ಟಿಮನಿ ಅವ್ರದ್ದು 1 ಮತ್ತು 4 ಸ್ನೇಹಿತರೆ. ಸ್ವಾತಂತ್ರ್ಯದೆಡೆಗೆ ಮೋಹದ ಬಲೆಯಲ್ಲಿ ಅನ್ನೋದು ದ್ರೋಹಿ ಜರತಾರಿ ಜಗದ್ಗುರು, ಇದು 2 ಬಸವರಾಜ್ ಕಟ್ಟಿಮನಿ ಅವ್ರದ್ದು. ಇನ್ನೆರಡು ಕೇಳಿದ್ದಾರೆ ನೋಡಿ, ಜೀತದ ಜೀವ ಬೆಂಕಿಯ ಬಲೆ ಇದು ತಾರಾಸು ಅವ್ರದ್ದು. ತಾರಾಸು ಅವ್ರದ ಒಂದು ಕಾದಂಬರಿಗಳಿವು. ನೆಕ್ಸ್ಟು ತಾಯಿಯ ಕರಳು ಗಾಜಿನ ಮನೆ ಇದು ಆನಾಕ್ರು ಅವ್ರದ್ದು. ಆನಾಕ್ರು ಅವರ ಒಂದು ಕೃತಿ ಅಂತ ಕಾದಂಬರಿಗಳು ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಇವುಗಳಲ್ಲಿ ಸಾಮಾಜಿಕ ಉಪಭಾಷೆ ಯಾವುದು ಅಂತ ಕೇಳಿದ್ದಾರೆ. ರಾಯಚೂರು ಕನ್ನಡ, ಮಂಗಳೂರು ಕನ್ನಡ, ಗುಲ್ಬರ್ಗ ಕನ್ನಡ, ಸೋಲಿಗರ ಕನ್ನಡ ಅಂತ ಇದೆ. ಇಲ್ಲಿ ಸೋಲಿಗರ ಕನ್ನಡ ಅನ್ನೋದು ಸಾಮಾಜಿಕ ಉಪಭಾಷೆ ಆಗುತ್ತೆ. ವೀರರಸದ ಸ್ಥಾಯಿ ಭಾವ ಯಾವುದು ಅಂತ ಕೇಳಿದ್ದಾರೆ. ವೀರರಸದ ಸ್ಥಾಯಿ ಭಾವ ಇಲ್ಲಿ ಉತ್ಸಾಹ, ಗರ್ವ, ಉಗ್ರತೆ, ಕ್ರೋಧ ಅಂತ ಇದೆ. ಉತ್ಸಾಹ ಅನ್ನೋದು ವೀರರಸದ ಸ್ಥಾಯಿ ಭಾವ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಯಾವುದು ಹೊಂದಾಣಿಕೆ ಆಗುತ್ತೆ?
ಚಿತ್ರತುರ್ಗ ನ್ಯಾಯ ಭರತ ಅಂತ ಕೊಟ್ಟಿದ್ದಾರೆ. ಭಾವಕತ್ವ ಭೋಜಕತ್ವ ಭಟ್ಟನಾಯಕ, ರಸಸ್ವಾದಕ್ಕೆ ಅಡ್ಡಿಯಾಗುವ ಸಪ್ತವಿಘ್ನಗಳು ಭಟ್ಟ ಲೊಲ್ಲಟ, ರೀತಿಯೇ ಕಾವ್ಯದ ಆತ್ಮ ದಂಡಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವಂಥದ್ದು ಈ ಭಟ್ಟನಾಯಕ ಅಂತ ಏನಿದೆ ನೋಡಿ ಸ್ನೇಹಿತರೆ, ಇದು ಹೊಂದಾಣಿಕೆ ಆಗುತ್ತೆ. ಭಾವಕತ್ವ ಭೋಜಕತ್ವ ಅಂತ ಹೇಳ್ದಂಥವನು ಭಟ್ಟನಾಯಕ. ಚಿತ್ರತುರ್ಗ ನ್ಯಾಯ ಇದನ್ನ ಹೇಳ್ದಂಥವನು ಶ್ರೀಶಂಕುಕ, ಇದನ್ನ ಶ್ರೀಶಂಕುಕ ಅನ್ನುವಂಥವನು ಹೇಳ್ತಾನೆ ಸ್ನೇಹಿತರೆ. ಇದನ್ನ ಶ್ರೀಶಂಕುಕ ಹೇಳಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ರಸಸ್ವಾದಕ್ಕೆ ಅಡ್ಡಿಯಾಗುವ ಸಪ್ತವಿಘ್ನಗಳು ಇದು ಅಭಿನವ ಗುಪ್ತ ಹೇಳ್ತಾನೆ. ರೀತಿಯೇ ಕಾವ್ಯದ ಆತ್ಮ ಇದನ್ನ ವಾಮನ ಹೇಳುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಇವುಗಳಲ್ಲಿ ಯಾವುದು ಹೊಂದಿಕೆಯಾಗುವುದಿಲ್ಲ ಅಂತ ಕೇಳಿದರೆ, ಅಂಶಗಣದಿಂದ ಮಾತ್ರಗಣಕ್ಕೆ ತಿರುಗಿದುದು, ವರ್ಣಗಣ ಪ್ರಧಾನ, ಅಂಶಲಯ ಪ್ರಧಾನ, ಮಾತ್ರಲಯ ಪ್ರಧಾನ. ಇಲ್ಲಿ ಷಟ್ಪದಿ, ಖ್ಯಾತ ಕರ್ನಾಟಕ ವೃತ್ತಗಳು, ಕಂದ, ರಗಳೆ ಅಂತ ಕೇಳಿದ್ದಾರೆ. ಇಲ್ಲಿ ಅಂಶಗಣದಿಂದ ಮಾತ್ರಗಣಕ್ಕೆ ತಿರುಗಿದ್ದು ಷಟ್ಪದಿ ಸರಿ ಇದೆ. ವರ್ಣಗಣ ಪ್ರಧಾನ, ಖ್ಯಾತ ಕರ್ನಾಟಕ ವೃತ್ತಗಳು ಸರಿ ಇದೆ. ಅಂಶಲಯ ಪ್ರಧಾನ ಕಂದ ಅಂತ ಕೇಳಿದರೆ ಇದು ತಪ್ಪಿದೆ ಸ್ನೇಹಿತರೆ. ಯಾಕೆಂದ್ರೆ ಕಂದ ಬರಲ್ಲ, ಇದು ಅಂಶಲಯ ಅಲ್ಲ, ಮಾತ್ರಗಣ ಪ್ರಧಾನ ಇದು. ಹಾಗಾಗಿ ಇದು ಹೊಂದಿಕೆ ಆಗೋದಿಲ್ಲ. ಅಂಶಲಯ ಪ್ರಧಾನ ಕಂದ ಅನ್ನೋದು ಹೊಂದಿಕೆ ಆಗಲ್ಲ. ಇನ್ನು ಮಾತ್ರಲಯ ಪ್ರಧಾನ ರಗಳೆ ಅದು ಕೂಡ ಸರಿ ಇದೆ. ಇಲ್ಲಿ 38ಕ್ಕೆ ಸರಿಯಾದಂಥ ಉತ್ತರ ಅಂಶಲಯ ಪ್ರಧಾನ ಕಂದ ಅನ್ನುವಂಥದ್ದು. ನೆಕ್ಸ್ಟ್ 39ನೇ ಪ್ರಶ್ನೆ, ತಾಳ ಮದ್ದಳೆ ಪ್ರಕಾರದಲ್ಲಿ ಹೆಸರಾಂತ ಕಲಾವಿದರು ಯಾರು ಅಂತ ಕೇಳಿದರೆ, ವೇಣುಗೋಪಾಲ ಕಾಸರಗೋಡ, ಕೆ ಕುಶಾಲಪ್ಪ ಗೌಡ, ಸತ್ಯಾನಂದ ಪಾತ್ರೋಟ, ಡಾಕ್ಟರ್ ರಮಾನಂದ ಬನಾರಿ ಅಂತ ಕೇಳಿದ್ದಾರೆ. ಇಲ್ಲಿ ತಾಳ ಮದ್ದಳೆಗೆ ಅಂತ ಅಂದರೆ ಡಾಕ್ಟರ್ ರಮಾನಂದ ಬನಾರಿ ಅವರು ತಾಳಮದ್ದಳೆಗೆ ಹೆಸರಾದಂತಹ ಒಂದು ಕವಿ ಅಂತ ಹೇಳಿ ನಾವು ಕಲಾವಿದರು ಅಂತ ಹೇಳಿ ನೋಡ್ಬೋದಾಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 40ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಯಾವುದು ಮೊದಲು ಬರುತ್ತೆ ಅನ್ನೋದನ್ನು ಗುರುತಿಸ್ಬೇಕಾಗಿದೆ ಸ್ನೇಹಿತರೆ. ಮೊದಲು ಇಲ್ಲಿ ನಮಗೆ ಒಡ್ಡಾರಾಧನೆ, ಧರ್ಮಾಮೃತ, ಕಬ್ಬಿಗರ ಕಾವ, ಶಬರಶಂಕರ ವಿಳಾಸ ಆಪ್ಷನ್ 2 ಏನಿದೆ ಇದು ನಮಗೆ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಒಡ್ಡಾರಾಧನೆ ಮೊದಲು, ಧರ್ಮಾಮೃತ ಆಮೇಲೆ, ಕಬ್ಬಿಗರ ಕಾವ, ಶಬರಶಂಕರ ವಿಳಾಸ ಅನ್ನುವಂಥವು ಬರ್ತವೆ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ಕೂಡ ಫಸ್ಟು ಬರೋದು ಗಿಳಿವಿಂಡು, ಆಮೇಲೆ ಮಾದ್ರಿಯ ಚಿತೆ, ಆಮೇಲೆ ಐಕ್ಯಗಾನ, ನಂತರ ವಟಾರ. ಈ ಗಿಳಿವಿಂಡು ಅನ್ನುವಂಥದ್ದು ಗೋವಿಂದ ಪೈ ಅವ್ರದ್ದು, ಮಾದ್ರಿಯ ಚಿತೆ ಕಡೆಂಗೊಂಡ್ಲು ಶಂಕರ ಭಟ್ಟ ಅವ್ರದ್ದು, ಮತ್ತು ಐಕ್ಯಗಾನ ಕಯ್ಯಾರ ಕಿಂಗಣ್ಣ ರೈ ಅವ್ರದ್ದು, ವಟಾರ ಇದು ತಿರುಮಲೇಶ ಅವ್ರದ್ದು. ಇನ್ನೊಂದು ರಂಗಮ್ಮನ ವಟಾರ ಅಂತ ಬರುತ್ತೆ, ಅದು ನಿರಂಜನ ಅವ್ರದ್ದು. ಈ ವಟಾರ ಅಂದರೆ ತಿರುಮಲೇಶ ಅವ್ರಿಗೆ ಸೇರಿರುವಂಥದ್ದು. ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಪರಿಕಲ್ಪನೆಗಳು ಯಾವುವು ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಪರಿಕಲ್ಪನೆ, ವ್ಯಕ್ತಿತ್ವ ನಿರಸನ, ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಅನ್ನುವಂಥವು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಪರಿಕಲ್ಪನೆಗಳು. ವ್ಯಕ್ತಿ ನಿರಸನ ಮತ್ತು ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ. ಈ ವ್ಯಕ್ತಿ ನಿರಸನ ಅಂತ ಹೇಳಿದವನು TS ಎಲಿಯಟ್, ಮತ್ತು ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಅಂತ ಹೇಳ್ದಂಥವನು ಕೂಡ TS ಎಲಿಯಟ್. ಹಾಗಾಗಿ ಇವೆರಡು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಪರಿಕಲ್ಪನೆಗಳು. ಇನ್ನು ಉಳಿದವೆಲ್ಲವೂ ಕೂಡ ನಮಗೆ ಸಂಸ್ಕೃತ ಕನ್ನಡದ ಪರಿಕಲ್ಪನೆ ಬರ್ತವೆ. ಗುಣಿಭೂತ ವ್ಯಂಗ್ಯ ಆನಂದವರ್ಧನ ಹೇಳ್ತಾನೆ, ಸ್ವಭಾವೋಕ್ತಿ ಎನ್ನುವಂಥ ಧ್ವನಿ. ಅಲಂಕಾರ ಧ್ವನಿ ಕಾವ್ಯ ಪ್ರತಿಮೆ ಇಲ್ಲಿ ಅಭಿನವ ಗುಪ್ತ ಮತ್ತು CD ಲೂಯಿ ಕಾವ್ಯ ಪ್ರತಿಮೆ ಬಗ್ಗೆ ಹೇಳ್ತಾನೆ. ರೀತಿ ಸಿದ್ಧಾಂತ ವಾಮನ ಹೇಳಿದ್ರೆ ವಸ್ತು ಪ್ರತಿರೂಪವನ್ನು TS ಎಲಿಯಟ್ ಅವರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಬ್ಬರು ಪಾಶ್ಚಾತ್ಯರು ಮತ್ತು ಇನ್ನೊಬ್ಬರು ಕನ್ನಡಿಗರ ಸಾಂಸ್ಕೃತಿಕ ಅಲಂಕಾರಿಕರನ್ನ ಕೊಟ್ಟಿರೋದ್ರಿಂದ ಎರಡೂ ಪಾಶ್ಚಾತ್ಯ ಇರೋದು ವ್ಯಕ್ತಿ ನಿರಸನ, ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ AN ಮೂರ್ತಿರಾಯರ ಆತ್ಮಕಥೆ ಯಾವುದು ಅಂತ ಕೇಳಿದರೆ, ಇಲ್ಲಿ ಸ್ಮೃತಿ ಪಟಲದಿಂದ, ಹೋರಾಟದ ಬದುಕು, ಸಂಜೆಗಣ್ಣಿನ ಇನ್ನೋಟ, ಗೌರ್ಮೆಂಟ್ ಬ್ರಾಹ್ಮಣ ಅಂತ ಕೇಳಿದ್ದಾರೆ. ನಮಗೆ AN ಮೂರ್ತಿರಾವ್ ಅವ್ರದ್ದು ಸಂಜೆಗಣ್ಣಿನ ಇನ್ನೋಟ. ಸ್ಮೃತಿ ಪಟಲದಿಂದ ಅಂತ ಬಂದಾಗ ಇದು ಶಿವರಾಮ್ ಕಾರಂತ್ ಅವ್ರದ್ದು. ಹೋರಾಟದ ಬದುಕು ಅಂತ ಬಂದರೆ ದೇಜೇಗೌಡ್ರದು. ನೆಕ್ಸ್ಟ್ ಗೌರ್ಮೆಂಟ್ ಬ್ರಾಹ್ಮಣ ಅಂತ ಬಂದರೆ ಅರವಿಂದ್ ಮಾಲಗತ್ತಿ ಅವ್ರದ್ದು. ಇವು ಕೂಡ ಆತ್ಮಕಥೆಗಳು ಅಂತ ನಾವು ನೋಡ್ಬೋದಾಗಿದೆ.
ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಯಾವುದು ಹೊಂದಾಣಿಕೆ ಆಗುತ್ತೆ? ಮಹಾಬ್ರಾಹ್ಮಣ MS ಪುಟ್ಟಣ್ಣ, ರೂಪದರ್ಶಿ ಗುಲ್ವಾಡಿ ವೆಂಕಟರಾಯ್, ದೂರದ ಬೆಟ್ಟ ಶಾಂತಿನಾಥ್ ದೇಸಾಯಿ, ವಾಲ್ಮೀಕಿ ವಿಜಯ ಕೇರೂರು ವಾಸುದೇವಾಚಾರ್ಯ ಅಂತ ಕೇಳಿದ್ದಾರೆ. ಇದರಲ್ಲಿ ನಮಗೆ ಹೊಂದಾಣಿಕೆ ಆಗುವಂಥದ್ದು ವಾಲ್ಮೀಕಿ ವಿಜಯ ಕೇರೂರು ವಾಸುದೇವಾಚಾರ್ಯ ಅವ್ರದ್ದು ಹೊಂದಾಣಿಕೆ ಆಗುತ್ತೆ ಸ್ನೇಹಿತರೆ. ಇನ್ನು ಮೂರೇನಿದೆ, ಮಹಾಬ್ರಾಹ್ಮಣ ಇದು ದೇವುಡು ಅವ್ರದ್ದು, ರೂಪದರ್ಶಿ KV ಅಯ್ಯರ್ ಅವ್ರದ್ದು, ದೂರದ ಬೆಟ್ಟ ತ್ರಿವೇಣಿ ಅವ್ರಿಗೆ ಸಂಬಂಧಿಸಿರುವಂಥವುಗಳು ಅಂತ ನೋಡ್ಬೋದು. ಇನ್ನು ಸಂಸ್ಕಾರ ಕಾದಂಬರಿಯನ್ನ ಹಿಂದಿಗೆ ಭಾಷಾಂತರಿಸಿದವರು ಯಾರು ಅಂದ್ರೆ ಚಂದ್ರಕಾಂತ್ ಕೂಸುನೂರ್ ಅವರು ಸಂಸ್ಕಾರ ಕಾದಂಬರಿಯನ್ನ ಹಿಂದಿಗೆ ಭಾಷಾಂತರಿಸಿದ್ದಾರೆ. ಸಂಸ್ಕಾರ ಮಾತ್ರ ಅಲ್ಲ, ಅವಸ್ಥೆ, ಕಾಡು ಇದನ್ನು ಕೂಡ ಅವರು ಭಾಷಾಂತರಿಸಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು, ಇವರು ಕನ್ನಡದ ಪ್ರಾಯೋಗಿಕ ವಿಮರ್ಶಾ ಕ್ಷೇತ್ರಕ್ಕೆ ಕೊಡುಗೆ ನೀಡಿದವರು ಅಂತ ಕೇಳ್ತಾರೆ. ಯಾರು? ಗಿರಡಿ ಗೋವಿಂದರಾಜು, ಕೀರ್ತಿನಾಥ್ ಕುರ್ತಕೋಟಿ, ಪೂತಿ ನರಸಿಂಹಾಚಾರ್, ಕುವೆಂಪು ಅಂತ ಕೇಳಿದ್ದಾರೆ. ಇದರಲ್ಲಿ ಯಾರು ಪ್ರಾಯೋಗಿಕ ವಿಮರ್ಶೆಗೆ ನಮಗೆ ಪ್ರಾಯೋಗಿಕ ವಿಮರ್ಶೆಗೆ ಕ್ಷೇತ್ರಕ್ಕೆ ಕೊಡುಗೆ ನೀಡಿದವರು ಅಂತ ಅಂದ್ರೆ ಇಲ್ಲಿ 3 ಮತ್ತು 4 ಬರುತ್ತೆ ಸ್ನೇಹಿತರೆ. 3 ಮತ್ತು 4 ಏನಿದೆ ಅವರು ಪ್ರಾಯೋಗಿಕ ವಿಮರ್ಶಾ ಕ್ಷೇತ್ರಕ್ಕೆ ಕೊಡುಗೆಯನ್ನ ನೀಡಿದಂಥವ್ರು. ಯಾರು ಅಂತ ಅಂದ್ರೆ ಪೂತಿ ನರಸಿಂಹಾಚಾರ್ ಮತ್ತೆ ಕುವೆಂಪುರವರು ಅಂತ ಹೇಳ್ಬೋದು. ಇವರು ಪ್ರಾಯೋಗಿಕ ವಿಮರ್ಶೆಗೆ ಕೊಡುಗೆ ನೀಡಿದ್ದಾರೆ. ಇನ್ನು 1, 2 ಗಿರಡಿ ಗೋವಿಂದರಾಜು, ಕೀರ್ತಿನಾಥ್ ಕುರ್ತಕೋಟಿ ಇದಾರಲ್ಲ, ಇವರು ರೂಪನಿಷ್ಠ ವಿಮರ್ಶೆಗೆ ಕೊಡುಗೆ ನೀಡಿರುವಂತವ್ರು ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಈಶ್ವರ ಕವಿ ರಚಿಸಿದ ಛಂದೋ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಈಶ್ವರ ಕವಿ ರಚಿಸಿರುವಂತ ಛಂದೋ ಗ್ರಂಥ ಕವಿ ಜಿಹ್ವಾ ಬಂಧನ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಕವಿ ಜಿಹ್ವಾ ಬಂಧನ ಅಂತ ಏನಿದೆ ಇದು ಈಶ್ವರ ಕವಿ ರಚಿಸಿರೋದು. ಛಂದೋನುಶಾಸನ ಜಯಕೀರ್ತಿದು, ಛಂದೋಂಬುದಿ 1ನೇ ನಾಗವರ್ಮಂದು, ಛಂದಸ್ಸಾರ ಗುಣಚಂದ್ರನಿಗೆ ಸಂಬಂಧಿಸಿರುವಂಥದ್ದು ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ 48ನೇ ಪ್ರಶ್ನೆ, ಕವಿ ಚೂತವನ ಚೈತ್ರ ಎಂಬುದು ಕವಿ ಚೈತ್ರವನ ಚೂತ ಎಂದು ಹಸ್ತಪ್ರತಿಗಳಲ್ಲಿದ್ದರೆ ಅದು ಯಾವ ವರ್ಗದ ಸ್ಖಾಲಿತ್ಯ? ನೋಡಿ, ಕವಿ ಚೂತವನ ಚೈತ್ರ ಅಂತ ಹೇಳ್ತೀವಿ, ಇದು ಲಕ್ಷ್ಮೀಶನಿಗಿರುವಂತ ಬಿರುದು. ಇದೇ ಕವಿ ಚೈತ್ರವನ ಚೂತ ಅಂತ ಇದ್ರೆ ಇದು ಯಾವ ವರ್ಗದ ಸ್ಖಾಲಿತ್ಯ ಅಂದ್ರೆ ಶಬ್ದಗಳ ಸ್ಥಾನ ವ್ಯತ್ಯಯದ ಸ್ಖಾಲಿತ್ಯ ಅಂತ ಹೇಳಲಾಗುತ್ತೆ. 5 ಮಾತ್ರೆಗಳ ಗಣವಿನ್ಯಾಸವಿರುವ ಷಟ್ಪದಿ ಅಂತ ಅಂದ್ರೆ ಕುಸುಮ ಷಟ್ಪದಿ 5 ಮಾತ್ರೆಗಳ ಗಣವಿನ್ಯಾಸ ಇದೆ. ಶರ ಬಂದಾಗ 4, ಕುಸುಮ ಬಂದಾಗ 5, ನೆಕ್ಸ್ಟ್ ಭೋಗ ಬಂದಾಗ 3, ಬಾಮಿನಿ ಅಂತ ಬಂದಾಗ ನಾವಲ್ಲಿ 3, 4, 3, 4 ನೋಡ್ತಾ ಹೋಗ್ತೀವಿ. ಹಾಗಾಗಿ 5 ಮಾತ್ರೆಗಳ ಗಣವಿನ್ಯಾಸವಿರುವ ಷಟ್ಪದಿ ಕುಸುಮ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಪರ್ವತವಾಣಿಯವರು ರಚಿಸಿದ ನಾಟಕ ಯಾವುದು ಅಂತ ಕೇಳಿದ್ದಾರೆ. ಉಂಡಾಡಿ ಗುಂಡ ಅನ್ನೋದು ಪರ್ವತವಾಣಿಯವರು ರಚಿಸಿರೋ ನಾಟಕ. ಉದರ ವೈರಾಗ್ಯ ಶ್ರೀರಂಗ ಅವ್ರದ್ದು, ಜಯಸಿದ್ಧ ನಾಯಕ ಕಂಬಾರ್ ಅವ್ರದ್ದು, ಆನಿ ಬಂತಾನಿ ಇದು ಚಂದ್ರಕಾಂತ ಕೂಸುನೂರ್ ಅವ್ರಿಗೆ ಸೇರಿರುವಂತಹ ಒಂದು ನಾಟಕ ಅಂತ ಹೇಳಿ ನೋಡ್ಲಾಗುತ್ತೆ. ಇಲ್ಲಿಗೆ 50 ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾಡ್ಕೊಡ್ತೀನಿ. ನೆಕ್ಸ್ಟು, ಇವುಗಳಲ್ಲಿ ಯಾವುದು ಹೊಂದಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಕಾವ್ಯ ಕುತೂಹಲ ಪೂತಿನ, ಶಕ್ತಿ ಶಾರದೆಯ ಮೇಳ LS ಶೇಷಗಿರಿರಾವ್, ಸೌಂದರ್ಯ ಸಮೀಕ್ಷೆ ಕುವೆಂಪು, ಸಮಕಾಲೀನ ಅಂದ್ರೆ ವಿಜಯ ದಬ್ಬೆ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಅಂದ್ರೆ ಕಾವ್ಯ ಕುತೂಹಲ ಪೂತಿನ ಅವ್ರದ್ದು, ಇದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಶಕ್ತಿ ಶಾರದೆಯ ಮೇಳ DR ನಾಗರಾಜ್ ಅವ್ರದ್ದು, ಸೌಂದರ್ಯ ಸಮೀಕ್ಷೆ GS ಶಿವರುದ್ರಪ್ಪ ಅವ್ರದ್ದು, ಸಮಕಾಲೀನ ಬಂದಾಗ GH ನಾಯಕ ಅವ್ರಿಗೆ ಸೇರಿರುವಂತಹ ಕೃತಿಗಳಿವು. ನೆಕ್ಸ್ಟ್, ಇವುಗಳಲ್ಲಿ ಕಥಾ ಸಂಕಲನಗಳನ್ನ ಕೇಳಿದ್ದಾರೆ. ಹೊಸ ಬೆಳಕು, ಆಕಾಶಗಂಗೆ, ಕಂಬನಿ ಮತ್ತು ಚಿಗುರು, ಹುಚ್ಚನ ಹೆಂಡತಿ, ರಕ್ತ ಸರೋವರ, ನಾಸ್ತಿಕ ಕೊಟ್ಟ ದೇವರು, ವಜ್ರಗಳು ಒಡೆದ ದೋಣಿಯಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ 2 ಮತ್ತು 3 ಸರಿಯಾದಂತ ಉತ್ತರ ಆಗುತ್ತೆ. ಕಥಾ ಸಂಕಲನಗಳು ಕಂಬನಿ ಮತ್ತು ಚಿಗುರು, ಹುಚ್ಚನ ಹೆಂಡತಿ, ರಕ್ತ ಸರೋವರ, ನಾಸ್ತಿಕ ಕೊಟ್ಟ ದೇವರು, ಇವೆರಡು ಕೂಡ ಕಥಾ ಸಂಕಲನಗಳು. ಈ ಕಂಬನಿ ಮತ್ತು ಚಿಗುರು ಯಾರ್ದು ಸ್ನೇಹಿತರೆ ಹಾಗಾದ್ರೆ ಅಂದ್ರೆ ಕೊಡಗಿನ ಗೌರಮ್ಮ ಅವ್ರದ್ದು, ಹುಚ್ಚನ ಹೆಂಡತಿ ಅಶ್ವತ್ಥ ಅವ್ರದ್ದು, ರಕ್ತ ಸರೋವರ ಮತ್ತು ನಾಸ್ತಿಕ ಕೊಟ್ಟ ದೇವರು ನಿರಂಜನ ಅವರಿಗೆ ಸೇರಿರುವಂತಹ ಕೃತಿಗಳು ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಹೊಸ ಬೆಳಕು ವಾಣಿ ಅವ್ರದ್ದು, ಆಕಾಶಗಂಗೆ ಅನುಪಮ ನಿರಂಜನ ಅವ್ರದ್ದು, ವಜ್ರಗಳು ಸಾರ ಅಬುಬಕರ್ ಅವ್ರದ್ದು ಅಂತ ನಾವು ನೋಡ್ಬೋದಾಗಿದೆ. ಈ ಒಡೆದ ದೋಣಿಯಲ್ಲಿ ಎನ್ನುವಂಥದ್ದು ಯಾರ್ದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ 53, ಶೇಕ್ಸ್ಪಿಯರ್ನ ಒಥೆಲೋ ನಾಟಕದ ಅನುವಾದ ಯಾವುದು?
ಶೇಕ್ಸ್ಪಿಯರ್ ಒತ್ತೆಲೆ ನಾಟಕದ ಅನುವಾದ, ಬಿರುಗಾಳಿ, ರಾಮವರ್ಮ ಲೀಲಾವತಿ, ಸೂರಸೇನ ಚರಿತೆ, ರಕ್ತಾಕ್ಷಿ ಅಂತ ಕೇಳಿದ್ದಾರೆ. ಇಲ್ಲಿ ಶೇಕ್ಸ್ಪಿಯರ್ನ ಒಥೆಲೋ ನಾಟಕದ ಅನುವಾದ ಬಂದು ಸೂರಸೇನ ಚರಿತೆ ಅಂತ ಹೇಳಿ ನಾವು ಹೇಳಲಾಗುತ್ತೆ. ಸೂರಸೇನ ಚರಿತ್ರೆ ಬಸವಪ್ಪ ಶಾಸ್ತ್ರಿಗಳು ಬರೆದಿದ್ದಾರೆ ಒಥೆಲೋನ ಒಂದು ಶೇಕ್ಸ್ಪಿಯರ್ನ ಒಥೆಲೋ ನಾಟಕವನ್ನ. ಬಿರುಗಾಳಿ ಕುವೆಂಪುರವ್ರದ್ದು ಟೆಂಪೆಸ್ಟ್ ನಾಟಕ, ಅದರ ಒಂದು ಅನುವಾದ. ರಾಮವರ್ಮ ಲೀಲಾವತಿ ಇದು ರೋಮಿಯೋ ಜೂಲಿಯೆಟ್ನ ಅನುವಾದ, ಎಂ ಆನಂದರಾವ್ ಅವರು ಬರೆದಿದ್ದಾರೆ. ನೆಕ್ಸ್ಟ್ ರಕ್ತಾಕ್ಷಿ ಇದು ಕುವೆಂಪುರವರೇ ಬರೆದಿದ್ದಾರೆ, ಆಮ್ಲೆಟ್ ಕೃತಿಯ ಅನುವಾದ ಅಂತ ನಾವು ನೋಡಲಾಗಿದೆ. ನೆಕ್ಸ್ಟ್ ಎಣ್ಣೆ, ಅಭ್ಯಾಸ ಈ ಪದಗಳಲ್ಲಿ ಕಾಲಾಂತರದಲ್ಲಿ ನಡೆದ ಅರ್ಥ ವ್ಯತ್ಯಾಸದ ಬಗ್ಗೆ ತಿಳಿಸಿ ಅಂತ ಕೇಳಿದರೆ, ಇವು ಇವಾಗ ಅರ್ಥ ವಿಸ್ತಾರವಾಗಿರೋದನ್ನ ನಾವು ನೋಡ್ಬೋದಾಗಿದೆ. ಎಣ್ಣೆ ಮತ್ತು ಅಭ್ಯಾಸ ಅನ್ನುವಂಥದ್ದು ಅರ್ಥ ವಿಸ್ತಾರ. ಕಾವ್ಯಕ್ಕೆ ರಸವೇ ಆತ್ಮ, ಆ ರಸಕ್ಕೆ ಔಚಿತ್ಯವೇ ಜೀವಿತ ಅಥವಾ ಪ್ರಾಣ ಅಂತ ಹೇಳಿದವರು ಯಾರು ಅಂದರೆ ಕ್ಷಮೇಂದ್ರ ಹೇಳಿರುವಂಥದ್ದು. ಇದು ಔಚಿತ್ಯ ವಿಚಾರ ಚರ್ಚಾ ಅನ್ನುವಂಥ ಕೃತಿಯಲ್ಲಿ ಹೇಳಿದ್ದಾನೆ. ಇವುಗಳಲ್ಲಿ ಮಲ್ಲಿಕಾಮಾಲಾ ವೃತ್ತದ ಗಣವಿನ್ಯಾಸವನ್ನು ಹೊಂದಿರುವ ಸಾಲು ಯಾವುದು ಅಂತ ಕೇಳಿದ್ದಾರೆ. ಮಲ್ಲಿಕಾಮಾಲಾ ಇದು ನಿರಜೋತ್ಪಲ ವರ್ಣ ನಾಡಿದ ನಾಡಿದಂ ಕಮಲೇಕ್ಷಣಂ ಅಂತ ಹೇಳಿ ಇದನ್ನ ರಸ ಜಜ ಬಜ ಅಂತ ಹೇಳಿ ಕರೆಯಲಾಗುತ್ತೆ. ಇದು ಮಲ್ಲಿಕಾಮಾಲೆ ಅಂದರೆ 18 ಅಕ್ಷರಗಳನ್ನು ಒಳಗೊಂಡಿರುವಂಥದ್ದು ಅಂತ ಹೇಳಿ ಹೇಳಲಾಗಿದೆ. ಇವುಗಳಲ್ಲಿ ಅಸಂಗತ ನಾಟಕ ಯಾವುದು ಅಂತ ಕೇಳಿದ್ದಾರೆ. ವಿಗಡ ವಿಕ್ರಮರಾಯ, ಸಂಕ್ರಾಂತಿ, ಗೋಕುಲ ನಿರ್ಗಮನ ಮತ್ತು ಕೀಚಕ, ಅಳ್ಳ ಕೊಳ್ಳ ನೀರು, ಮನೆ, ತುಗ್ಲಕ್ ಮತ್ತು ಮಹಾಮಾಯಿ. ಇದರಲ್ಲಿ ಅಸಂಗತ ನಾಟಕಗಳು ಅಳ್ಳ ಕೊಳ್ಳ ನೀರು ಮತ್ತೆ ಮನೆ ಅನ್ನೋದು ಚಂದ್ರಕಾಂತ್ ಕೂಸನೂರ್ ಅವರಿಗೆ ಸೇರಿರುವಂತಹ ಒಂದು ನಾಟಕ, ಅಸಂಗತ ನಾಟಕ. ವಿಗಡ ವಿಕ್ರಮರಾಯ ಸಂಕ್ರಾಂತಿ ಬಂದಾಗ ವಿಗಡ ವಿಕ್ರಮರಾಯ ಸಂಸ ಅವ್ರದ್ದು, ಸಂಕ್ರಾಂತಿ ಪಿ ಲಂಕೇಶ್, ಗೋಕುಲ ನಿರ್ಗಮನ ಪೂತಿನ ಅವ್ರದ್ದು, ಕೀಚಕ ಪರ್ವತವಾಣಿ ಅವ್ರದ್ದು, ತುಗ್ಲಕ್ ಗಿರೀಶ್ ಕಾರ್ನಾಡ್ ಅವ್ರದ್ದು, ಮಹಾಮಾಯಿ ಕಂಬಾರ್ ಅವ್ರದ್ದು ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ನಟರು ಅಭಿನಯಿಸಿದಾಗ ಪ್ರೇಕ್ಷಕರಾದ ಸಹೃದಯರಲ್ಲಿ ರಸೋತ್ಪತ್ತಿ ಉಂಟಾಗುತ್ತದೆ. ಎರಡನೇದು, ಸಂಚಾರಿ ಭಾವಗಳು ಮನುಷ್ಯನಲ್ಲಿ ಸುಪ್ತವಾಗಿ ಅಡಗಿರುತ್ತವೆ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವುದು ಸರಿ ಅಂತ ಹೇಳಿದ್ರೆ, ಒಂದನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ತಪ್ಪು. ನಟರು ಅಭಿನಯಿಸಿದಾಗ ಪ್ರೇಕ್ಷಕರಾದ ಸಹೃದಯರಲ್ಲಿ ರಸೋತ್ಪತ್ತಿ ಉಂಟಾಗುತ್ತೆ, ಇದು ಸರಿ ಇದೆ. ಆದರೆ ಸಂಚಾರಿ ಭಾವಗಳು ಮನುಷ್ಯನಲ್ಲಿ ಸುಪ್ತವಾಗಿ ಅಡಗಿರುತ್ತೆ ಅಂತ ಕೇಳಿದ್ದಾರೆ, ಇದು ತಪ್ಪು ಅಂತ ಹೇಳಲಾಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕೆಳಗಿನ ಜೋಡಿಗಳಲ್ಲಿ ಯಾವುದು ಹೊಂದಿಕೆಯಾಗುವುದಿಲ್ಲ ಅಂತ ಕೇಳಿದ್ದಾರೆ. ವಿಶ್ವನಾಥ ರಸಾತ್ಮಕವಾದ ವಾಕ್ಯವು ಕಾವ್ಯ, ವಾಮನ ಕಾವ್ಯಕ್ಕೆ ಧ್ವನಿಯೇ ಆತ್ಮ, ದಂಡಿ 10 ಗುಣಗಳೇ ಕಾವ್ಯದ ಪ್ರಾಣ ಅಂತ ಹೇಳಿದ್ದಾನೆ. ಜಗನ್ನಾಥ ಪಂಡಿತ ರಮಣೀಯ ಅರ್ಥವನ್ನು ಪ್ರತಿಪಾದಿಸುವ ಶಬ್ದವೇ ಕಾವ್ಯ ಅಂತ ಹೇಳಿದ್ದಾನೆ. ಇದರಲ್ಲಿ ಯಾವುದು ಹೊಂದಾಣಿಕೆ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ವಿಶ್ವನಾಥ ಹೇಳಿದ್ದಾನೆ ರಸಾತ್ಮಕವಾದ ವಾಕ್ಯವು ಕಾವ್ಯ, ಸರಿ ಇದೆ. ದಂಡಿ 10 ಗುಣಗಳೇ ಕಾವ್ಯದ ಆತ್ಮ, ಅದು ಕೂಡ ಸರಿ ಇದೆ. ಜಗನ್ನಾಥ ಪಂಡಿತ ರಮಣೀಯ ಅರ್ಥವನ್ನು ಪ್ರತಿಪಾದಿಸುವ ಶಬ್ದ ಕಾವ್ಯ, ಅದು ಸರಿ ಇದೆ. ಇಲ್ಲಿ ವಾಮನ ಕಾವ್ಯಕ್ಕೆ ಧ್ವನಿಯೇ ಆತ್ಮ ಅಂತ ಹೇಳಿದಾನಲ್ಲ, ಅದು ವಾಮನ ಹೇಳಿರೋದಲ್ಲ. ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಇದನ್ನ ಹೇಳ್ದಂಥವನು ಆನಂದವರ್ಧನ ಈ ಒಂದು ಹೇಳಿಕೆಯನ್ನ ಹೇಳ್ತಾನೆ. ವಾಮನ ಹೇಳೋದು ರೀತಿರಾತ್ಮ ಕಾವ್ಯಸ್ಯ ಅನ್ನೋ ಮಾತನ್ನ ವಾಮನ ಹೇಳುವಂಥದ್ದು. ವಸ್ತು ಪ್ರತಿರೂಪ ತತ್ವದ ಪ್ರತಿಪಾದಕ ಯಾರು ಅಂತ ಕೇಳಿದ್ದಾರೆ. TS ಎಲಿಯಟ್ ವಸ್ತು ರೂಪ ತತ್ವದ ಪ್ರತಿಪಾದಕ. ನೆಕ್ಸ್ಟ್, ತಲಕಾಡಿನ ಗಂಗರ ಶ್ರೇಷ್ಠ ಶಿಲ್ಪಕಲೆಗೆ ಒಂದು ಉದಾಹರಣೆ ಹೇಳಿದ್ದಾರೆ. ಇಲ್ಲಿ ತಲಕಾಡಿನ ಗಂಗರು ಬಾದಾಮಿ ಗುಹ ದೇವಾಲಯ, ಲಕ್ಕುಂಡಿ ವಿಶ್ವೇಶ್ವರ ದೇವಾಲಯ, ಕೋಲಾರದಲ್ಲಿರುವ ಕೋಲಾರಮ್ಮನ ದೇವಾಲಯ, ಬೇಲೂರು ಚನ್ನಕೇಶವ ದೇವಾಲಯ ಅಂತ ಕೇಳಿದ್ದಾರೆ. ಇದರಲ್ಲಿ ಗಂಗರಿಗೆ ಸಂಬಂಧಿಸಿದ ಯಾವುದು ಅಂದರೆ ಕೋಲಾರದಲ್ಲಿರುವ ಕೋಲಾರಮ್ಮನ ದೇವಾಲಯ, ಇದು ಗಂಗರ ಕಾಲಕ್ಕೆ ಸೇರಿದ್ದು. ಬಾದಾಮಿ ಗುಹ ದೇವಾಲಯ ಬಾದಾಮಿ ಚಾಲುಕ್ಯರು, ಲಕ್ಕುಂಡಿ ವಿಶ್ವೇಶ್ವರ ಇದು ಕಲ್ಯಾಣಿ ಚಾಲುಕ್ಯರು, ಬೇಲೂರು ಚನ್ನಕೇಶವ ಬಂದಾಗ ಹೊಯ್ಸಳರಿಗೆ ಸಂಬಂಧಿಸಿರುವಂಥದ್ದನ್ನ ನಾವಿಲ್ಲಿ ನೋಡಲಾಗುತ್ತೆ. ಇವುಗಳಲ್ಲಿ ಕನ್ನಡ ದೇಶೀಯ ಪದಗಳು ಯಾವುವು ಅಂತ ಕೇಳಿದ್ದಾರೆ. ಕನ್ನಡ ದೇಶೀಯ ಪದಗಳು ಆವು, ಮೊಲ ಮತ್ತು ಬಯಕೆ, ಬಯಲು 2 ಮತ್ತು 4 ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ಆವು ಮತ್ತು ಮೊಲ, ಬಯಕೆ ಮತ್ತು ಬಯಲು ಅನ್ನೋದು ದೇಶೀಯ ಪದಗಳು. ದಲಿತ ಬಂಡಾಯದ ಮುಖವಾಣಿಯಾದ ಪತ್ರಿಕೆ
ಸಂಕ್ರಮಣ, ಜಯಂತಿ, ಸುವಾಸಿನಿ, ವಾಗ್ಭೂಷಣ ಅಂತ ಕೇಳಿದ್ದಾರೆ. ಈ ಸಂಕ್ರಮಣ ಅನ್ನುವಂಥದ್ದು ದಲಿತ ಬಂಡಾಯದ ಮುಖವಾಣಿ ಪತ್ರಿಕೆ. ಇದು ಚಂಪಾ ಅವರು, ಚಂದ್ರಶೇಖರ್ ಪಾಟೀಲ್ ಅವರು ಸಂಪಾದಕತ್ವದಲ್ಲಿ ನಡೆಸ್ತಾ ಇದ್ದಂಥ ಪತ್ರಿಕೆ ಇದು. ಇಡಿಪಸ್ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಪಿ ಲಂಕೇಶ್ ಅವರು ಇಡಿಪಸ್ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದಂಥವ್ರು ಅಂತ ಹೇಳಲಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಜೀವನ DVG, ಕಾವ್ಯ ಕಲಾನಿಧಿ ಕಡಂಗೊಂಡ್ಲು ಶಂಕರ ಭಟ್ಟ, ಜಯಂತಿ ಬೆಟಗೇರಿ ಕೃಷ್ಣ ಶರ್ಮಾ, ಸುವಾಸಿನಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಕೇಳಿದ್ದಾರೆ. ಅಂದರೆ ಪತ್ರಿಕೆಗಳು ಇವು ಯಾವ ಹೊಂದಾಣಿಕೆ ಆಗುತ್ತೆ ಅಂತ. ಜೀವನ DVG ಹೊಂದಾಣಿಕೆ ಆಗಲ್ಲ, ಯಾಕೆಂದರೆ ಜೀವನ ಮಾಸ್ತಿಯವ್ರದ್ದು. ಕಾವ್ಯ ಕಲಾನಿಧಿ ಇದು ರಾಮಾನುಜ ಅಯ್ಯಂಗಾರ್ ಮತ್ತು SG ನರಸಿಂಹಾಚಾರ್ ಅವರು ಇದು ಸಂಪಾದಕತ್ವದಲ್ಲಿದ್ದದ್ದು. ಮತ್ತು ಜಯಂತಿ ಅಂತ ಇದೆಯಲ್ಲ, ಇದು ಬೆಟ್ಟಗೇರಿ ಕೃಷ್ಣ ಶರ್ಮಾ ಅವರಿಗೆ ಸೇರಿರುವಂಥ ಒಂದು ಪತ್ರಿಕೆ. ಹಾಗಾಗಿ ಇದು ಹೊಂದಾಣಿಕೆ ಆಗುತ್ತೆ, ಬೆಟ್ಟಗೇರಿ ಕೃಷ್ಣ ಶರ್ಮಾ ಜಯಂತಿ ಅನ್ನೋದು. ಇಲ್ಲಿ ಯಾವುದು ನುಡಿಚಿತ್ರ ಅಂತ ಕೇಳಿದ್ದಾರೆ. ಪತ್ರಿಕೆಗೆ ರಾಜಕೀಯ ಬದ್ಧತೆಯನ್ನು ಆರೋಪಿಸುವ ಲೇಖನ, ಆಸಕ್ತಿಯನ್ನು ಕೆರಳಿಸುವ ವಿಷಯದ ಆಕರ್ಷಕ ನಿರೂಪಣೆ, ಸುದ್ದಿಯೊಂದರ ವರದಿ, ಖಾಲಿ ಜಾಗವನ್ನು ಭರ್ತಿ ಮಾಡುವ ಸಲುವಾಗಿ ಬರೆಯಲಾದ ಲೇಖನ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ನುಡಿಚಿತ್ರ ಅಂದರೆ ಆಸಕ್ತಿಯನ್ನು ಕೆರಳಿಸುವ ವಿಷಯದ ಆಕರ್ಷಕವಾದ ನಿರೂಪಣೆ ಅಂತ ನೋಡ್ಬೋದು. ಇಂಟರ್ನೆಟ್ ಹುಟ್ಟಿದ್ದು ಯಾವ ದೇಶದಲ್ಲಿ ಅಂತ ಕೇಳಿದ್ದಾರೆ. ಇಂಟರ್ನೆಟ್ ಅನ್ನೋದು ಯಾವ ದೇಶದಲ್ಲಿ ಹುಟ್ಟಿತು ಅಂತ ಕೇಳಿದ್ದಾರೆ. ಅದು ಅಮೇರಿಕಾದಲ್ಲಿ ಹುಟ್ಟಿದಂಥದ್ದು. ಇಂಟರ್ನೆಟ್ ಅನ್ನುವಂಥದ್ದು ಅಮೇರಿಕಾದಲ್ಲಿ ಹುಟ್ಟಿದಂಥದ್ದು ಅಂತ ಹೇಳಲಾಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ತೀರ ಬಕುತಿ ಇಲ್ಲ. ಈ ಮಾತು ಯಾರ ಕೀರ್ತನೆಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಯಾರ ಕೀರ್ತನೆಯಲ್ಲಿ ಬರುತ್ತೆ ಇದು ಅಂತ ಅಂದರೆ, ಇದು ಬರುವಂಥದ್ದು ಪುರಂದರದಾಸರ ಕೀರ್ತನೆಯಲ್ಲಿ ಬರುತ್ತೆ. ಪ್ರಿನ್ಸಿಪಲ್ ಆಫ್ ಲಿಟ್ರರಿ ಕ್ರಿಟಿಸಿಸಮ್ ಗ್ರಂಥದ ಕರ್ತೃ ಕೋಲ್ರೀಚ್ ಅಂತ ಹೇಳಲಾಗುತ್ತೆ. ಸರಿಯಾದ ಕಾಲಾನುಕ್ರಮ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟು ವಾಮನ, ಆಮೇಲೆ ಆನಂದವರ್ಧನ, ಆಮೇಲೆ ಮಮ್ಮಟ, ನಂತರ ವಿಶ್ವನಾಥ ಇವರು ಬರ್ತಾರೆ ಅಂತ ಹೇಳಲಾಗುತ್ತೆ. ಸದಾ ಸತ್ಯವನ್ನೇ ನುಡಿಯಿರಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವ ಅರ್ಥದಲ್ಲಿದೆ ಅಂದರೆ ವಿದ್ಯಾರ್ಥಕ ಅರ್ಥದಲ್ಲಿ ಇರುವಂಥದ್ದನ್ನು ನಾವು ನೋಡಲಾಗಿದೆ. ನೆಕ್ಸ್ಟ್, ಇವು ಪುರುಷವಾಚಕ ಸರ್ವನಾಮಗಳು ಅಂತ ಕೇಳಿದ್ದಾರೆ. ಪುರುಷವಾಚಕ ಸರ್ವನಾಮಗಳು ಯಾವುವು ಅಂತ ಕೇಳಿದರೆ 1 ಮತ್ತು 3, ಅವನು ಮತ್ತು ಅವರು, ನಾನು ಮತ್ತು ನೀನು, ಇವೆರಡೂ ಕೂಡ ಪುರುಷವಾಚಕ ಸರ್ವನಾಮಗಳು. ಇವುಗಳಲ್ಲಿ ಅನುವಾದಿತ ಕೃತಿಗಳು ಯಾವುವು ಅಂತ ಕೇಳಿದ್ದಾರೆ. ನಿಸರ್ಗ ಮೃತ್ಯುಂಜಯ, ಮಾಡಿದುಣ್ಣ ಮಹಾರಾಯ ಶಾಪ, ಮಹಾಬ್ರಾಹ್ಮಣ ಸಮಸ್ಯೆಯ ಮಗು, ಚೌಕಟ್ಟಿನ ಮನೆ ಕೆಂಪು ಮೀನು ಅಂತ ಕೇಳಿದ್ದಾರೆ. ಅನುವಾದಿತ ಕೃತಿ ಚೌಕಟ್ಟಿನ ಮನೆ ಕೆಂಪು ಮೀನು ಅನ್ನೋದು. ಇದು ಕೆಂಪು ಮೀನು ಕಸ್ತೂರಿ ಅವ್ರದ್ದು, ಚೌಕಟ್ಟಿನ ಮನೆ MT ವಾಸುದೇವ ಅವ್ರದ್ದು ಅಂತ ಹೇಳ್ತೀವಿ. ನಿಸರ್ಗ ಮಿರ್ಚಿ ಅಣ್ಣಾರಾಯರ್ದು, ಮೃತ್ಯುಂಜಯ ನಿರಂಜನ ಅವ್ರದ್ದು, ಮಾಡಿದುಣ್ಣ ಮಹಾರಾಯ MS ಪುಟ್ಟಣ್ಣ, ಶಾಪ ಇನಾಮ್ದಾರ್, ಮಹಾಬ್ರಾಹ್ಮಣ ದೇವುಡು ಅವರು, ಸಮಸ್ಯೆಯ ಮಗು ತ್ರಿವೇಣಿ ಅವ್ರದ್ದು ಅಂತ ಹೇಳಲಾಗಿದೆ. ಇವುಗಳಲ್ಲಿ ಅರ್ಥಾಂತರಗೊಂಡ ಪದಗಳು ಯಾವುದು ಅಂತ ಕೇಳಿದ್ದಾರೆ. ಮರ್ಯಾದೆ ಮತ್ತು ಅಮ್ಮ ಇವು ಅರ್ಥಾಂತರಗೊಂಡಂತಹ ಪದಗಳು. ಮರ್ಯಾದೆ ಮತ್ತು ಅಮ್ಮ ಅನ್ನುವಂಥವು ಅರ್ಥಾಂತರ. ಶ್ರಾದ್ದ ಪೆದ್ದ ಇದು ಅರ್ಥ ಸಂಕುಚಿತ. ಎಣ್ಣೆ ಸೀರೆ ಇದು ಅರ್ಥ ವಿಸ್ತಾರ. ಕೂಳು ದೇಗುಲ ಇದು ಈನಾರ್ಥ ಪ್ರಾಪ್ತಿ ಅಂತ ಹೇಳಲಾಗುತ್ತೆ. ನೆಕ್ಸ್ಟು, ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಪ್ರತಿ ಸಂಸ್ಕೃತಿ LS ಶೇಷಗಿರಿರಾವ್, ಸಾಹಿತ್ಯ ಕಥನ CN ರಾಮಚಂದ್ರನ್, ಅರ್ಥಲೋಕ VM ಇನಾಮ್ದಾರ್, ನಾರಿ ನೆಲೆ ದಿಗಂತ ಅಂತ ಕೇಳಿದ್ದಾರೆ. ಇದರಲ್ಲಿ ಹೊಂದಾಣಿಕೆ ಆಗುವಂಥದ್ದು ನಾರಿ ನೆಲೆ ದಿಗಂತ ವಿಜಯದವ್ಯ ಅವ್ರದ್ದು. ಪ್ರತಿ ಸಂಸ್ಕೃತಿ ರಹಮತ್ ತರೀಕೆರೆ, ಸಾಹಿತ್ಯ ಕಥನ DK ನಾಗರಾಜ್, ಅರ್ಥಲೋಕ GS ಅಮ್ಮೂರ ಅವರಿಗೆ ಸಂಬಂಧಿಸಿರುವಂಥದ್ದು. ಎನಗೆ ಈತಂ ಬ್ರಾಹ್ಮಣನೀತನ್ ಎನ್ನದೆ ಅವಿವೇಕಿಯಾಗಿ ಶಿವಭೂತಿಗೆ ತೊಟ್ಟನೆ ಬಗೆದನೀತಂ ತದ್ವನಾಚರನ್ ಎಂತುಂ ಕೃತಜ್ಞರೇನಂ ಮಾಡರ್. ಇಲ್ಲಿರುವ ಅಲಂಕಾರ ಅರ್ಥಾಂತರನ್ಯಾಸ ಅಲಂಕಾರಕ್ಕೆ ಒಂದು ಉದಾಹರಣೆ ಆಗುತ್ತೆ ಈ ಒಂದು ಸಾಲು. ನೆಕ್ಸ್ಟು 77ನೇ ಪ್ರಶ್ನೆ. ಆದಷ್ಟು ಮುಗಿಸ್ಬಿಡೋಣ, ಮತ್ತೆ ಅದನ್ನು ಬಾಕಿ ಉಳಿಸೋದು ಬೇಡ ಅಂತ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ನೀವು ಅದನ್ನು ಪಾಸ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ಕನ್ನಡದ ಮುಕ್ತ ಆಕೃತಿಮಗಳು ಯಾವುದು ಅಂತ ಕೇಳಿದ್ದಾರೆ. ಕನ್ನಡದ ಮುಕ್ತ ಆಕೃತಿಮಗಳು ಯಾವುದು ಅಂತ ಕೇಳಿದ್ದಾರೆ. ಮುಕ್ತ ಆಕೃತಿಮ ನೇಸರು ಮತ್ತು ತಿಂಗಳು ಅನ್ನೋದು ಮುಕ್ತ ಆಕೃತಿಮ.
ಇವುಗಳಲ್ಲಿ ಜೋಡು ನುಡಿ ಯಾವುದು? ಅವಳಿ ಜವಳಿ ಅನ್ನೋದು ಜೋಡು ನುಡಿ. ಮೊಲೆವಾಲಿನೊಡಗೂಡಿ ಬಂದ ನುಡಿ ತಾಯಿ ನುಡಿ, ಕೊಲೆಗೈದ ರಮ್ಮನನ್ನೇ ಕೊಲಿಸಿದಂತೆ. ಈ ಸಾಲುಗಳಿರುವ ಕವಿತೆಯನ್ನು ಬರೆದವರು ಯಾರು ಅಂದರೆ ಕುವೆಂಪುರವರು ಬರೆದಿರುವಂಥ ಸಾಲಿದು. ಇವುಗಳಲ್ಲಿ ಕೃದಾಂತ ಭಾವನಾಮ ಯಾವುದು ಅಂತ ಕೇಳಿದರೆ ಕುಣಿತ ಅನ್ನುವಂಥದ್ದು ಕೃದಾಂತ ಭಾವನಾಮಕ್ಕೆ ಉದಾಹರಣೆ ಸ್ನೇಹಿತರೆ. ನೆಕ್ಸ್ಟ್ ವಿಶೇಷಣ ಮತ್ತು ವಿಶೇಷ್ಯ ಸೇರಿ ಆಗುವಂತಹ ಸಮಾಸ ಯಾವುದು ಅಂದರೆ ಕರ್ಮಧಾರಾಯ ಸಮಾಸ. ನುತ ಶಬ್ದಾಲಂಕಾರದೊಳತಿಶಯಂ ಕನ್ನಡಕ್ಕೆ ಸತತಂ ಪ್ರಾಸಂ. ಈ ಮಾತು ಬರುವಂಥ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಬರುತ್ತೆ. ಫಲಬರಂ ಪೆಸಗೊಳ್ಳದೆ ಪೋಗಿ ನೋಡ ಸುಂದರ ಋಷಭಾಚಳೊನ್ನತ ಶಿಲಾತಳದೊಳ್ ಬರೆದಕ್ಕರಂಗಳಂ. ಈ ಮಾತು ಬರುವಂಥ ಶಾಸನ ಜೀನವಲ್ಲಭನ ಗಂಗಾಧರಂ ಶಾಸನ. ಇದಕ್ಕೆ ಕುರ್ಕ್ಯಾಲ ಶಾಸನ ಮತ್ತು ಗಂಗಾಧರಂ ಶಾಸನ ಅಂತ ಕೂಡ ಕರೀತಾರೆ. ಈ ಮೂವರು ಕವಿಗಳು ಜೀನ ಸಮಯ ದೀಪಕರ್ ಪೆರರೊಳರೆ ಎಂದು ಹೇಳಿಕೆಯಲ್ಲಿ ಬರುವ ಕವಿಗಳು ಯಾರು ಅಂತ ಕೇಳಿದರೆ ಪಂಪ, ಪೊನ್ನ, ರನ್ನ. ಇವರನ್ನ ಜೀನ ಸಮಯ ದೀಪಕರ್ ಅಂತ ಹೇಳಿ ಕರೀತಾರೆ. ಹಾಗೆ ಇವರು ಕನ್ನಡ ರತ್ನಾತ್ರಯರು ಅಂತ ಕೂಡ ನಾವು ಗುರುತಿಸಿದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಿದ್ದರಾಮನ ವಚನದ ಅಂಕಿತ ಏನು ಅಂತ ಕೇಳಿದ್ದಾರೆ. ಸಿದ್ದರಾಮನ ವಚನದ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಗುಹೇಶ್ವರ ಅಲ್ಲಮ ಪ್ರಭುದು, ಕೂಡಲ ಚನ್ನಸಂಗಮ ದೇವ ಚನ್ನಬಸವಣ್ಣಂದು ಮತ್ತು ರಂಗನಾಥ ಅನ್ನುವಂಥದ್ದು ಕೂಡ ಒಂದು ಅಂಕಿತ ಇದೆ. ನೋಡಿ ಅದು ಯಾರ್ದು ಅಂತ ಹೇಳಿ ತಿಳಿಸ್ನಿ ಸ್ನೇಹಿತರೆ. ಕನಕದಾಸ ಬರೆದಂತಹ ಕಾವ್ಯ ಹರಿಭಕ್ತಿ ಸಾರ ಅನ್ನುವಂಥದ್ದು ಕನಕದಾಸರು ಬರೆದದ್ದು. ಯೋಗಾಂಗ ತ್ರಿವಿಧಿ ಅಕ್ಕ ಮಹಾದೇವಿಗೆ ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ ಬದುಕು ಕಾದಂಬರಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಬದುಕು ಕಾದಂಬರಿಯನ್ನು ಬರೆದವರು ಗೀತಾ ನಾಗಭೂಷಣ್ ಅವರು ಬದುಕು ಕಾದಂಬರಿಯನ್ನು ಬರೆದಿದ್ದಾರೆ. ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟು 2024ರಲ್ಲಿ ಕಣ್ಮರೆಯಾದ ಕನ್ನಡ ಕಾದಂಬರಿಕಾರರು ಯಾರು ಅಂತ ಕೇಳಿದ್ದಾರೆ. ವೇಣುಗೋಪಾಲ ಕಾಸರಗೋಡು ಅವರು 2024ರಲ್ಲಿ ಕಣ್ಮರೆಯಾದವರು. ಇವುಗಳಲ್ಲಿ ಜಂಬಣ್ಣ ಅಮರಚಿಂತ ಅವರ ಕವನ ಸಂಕಲನ ಯಾವುದು ಅಂತ ಕೇಳಿದ್ದಾರೆ. ಜಂಬಣ್ಣ ಅಮರಚಿಂತ ಅವರ ಕವನ ಸಂಕಲನ ಮಣ್ಣಲ್ಲಿ ಬಿರಿದ ಅಕ್ಷರ ಅನ್ನೋದು ಇವರ ಕವನ ಸಂಕಲನ ಅಂತ ಹೇಳಿ ಹೇಳಲಾಗುತ್ತೆ. ರಸರತ್ನಾಕರ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಸಾಳ್ವ. ರಸರತ್ನಾಕರ ಗ್ರಂಥವನ್ನು ರಚಿಸಿದಂಥವನು ಸಾಳ್ವ. ರುದ್ರಗಣದಲ್ಲಿರುವಂತಹ ಬಗೆಗಳೆಷ್ಟು ಅಂತ ಅಂದರೆ 16 ಬಗೆಗಳು ರುದ್ರಗಣದಲ್ಲಿ ಇವೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು ಕೆಲವು ದ್ರಾವಿಡ ಭಾಷೆಗಳಲ್ಲಿ ಕಾಣುವ ಘೋಷ ಮತ್ತು ಅಘೋಷ ಧ್ವನಿಮಗಳ ವಿನಿಮಯವನ್ನು ಕುರಿತು ಮೊದಲು ಪ್ರಸ್ತಾಪಿಸಿದವರು ಯಾರು ಅಂದರೆ ರಾಬರ್ಟ್ ಕಾಲ್ವೆಲ್ ಅವರು ಪ್ರಸ್ತಾಪಿಸ್ತಾರೆ. ಎಂ ಕಲಬುರ್ಗಿ ಅವರು ಬರೆದಂಥ ಗ್ರಂಥ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಶಾಸನಗಳಲ್ಲಿ ಶಿವಶರಣರು ಅನ್ನೋದು ಎಂ ಕಲಬುರ್ಗಿ ಅವರು ಬರೆದಿದ್ದು. ಕರ್ಣನ 3 ಚಿತ್ರಗಳು ಸಂಭಾ ಜೋಶಿ. ಪಾಶ್ಚಾತ್ಯ ಸಣ್ಣ ಕಥೆಗಳು ಎನ್ ಮೂರ್ತಿರಾವ್. ದಿ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಆರ್ ನರಸಿಂಹಾಚಾರ್ಯ ಅವ್ರದ್ದು. ಇವು 3 ಶಾಸನಗಳಲ್ಲಿ ಶಿವಶರಣರು ಎಂ ಕಲಬುರ್ಗಿ ಅವ್ರದ್ದು. ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಕೇಳಿದ್ದಾರೆ ಆನಂದವರ್ಧನ. ಕಳ್ತೆ, ಕರ್ತೆ, ಕತ್ತೆ, ಕೊರ್ಬು, ಕೊಬ್ಬು ಇಲ್ಲಿ ಕಾಣುವ ಧ್ವನಿ ವ್ಯತ್ಯಾಸ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸಮರೂಪಧಾರಣೆ ಅನ್ನುವಂತಹ ಧ್ವನಿ ವ್ಯತ್ಯಾಸ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟು ಎಚ್.ಎಸ್. ಶಿವಪ್ರಕಾಶ್ ಅವರು ರಚಿಸಿದಂಥ ನಾಟಕ ಯಾವುದು ಅಂತ ಕೇಳಿದ್ದಾರೆ. ಎಚ್.ಎಸ್. ಶಿವಪ್ರಕಾಶ್ ಅವರು ರಚಿಸಿದ ನಾಟಕ ಮಕರ ಚಂದ್ರ ಅನ್ನುವಂಥದ್ದು. ಏಕಲವ್ಯ, ಸಿದ್ಲಿಂಗಯ್ಯ, ಅಶೋಕಚಕ್ರ, ಶ್ರೀರಂಗ, ದಂಡಿ, ದಿ ಕೂಸ್ನೂರು ಅವರಿಗೆ ಸಂಬಂಧಿಸಿರುವಂಥದ್ದು. ಹಾಗಾಗಿ ಮಕರ ಚಂದ್ರ ಅನ್ನೋದು ಎಚ್.ಎಸ್. ಶಿವಪ್ರಕಾಶ್ ಅವರ ನಾಟಕ. ನಜಬಜ ಜಜರ ಈ ಗಣವಿನ್ಯಾಸಗುಳ್ಳ ಚಂದೋರೂಪ ಯಾವುದು ಅಂತ ಕೇಳಿದರೆ ಚಂಪಕ ಮಾಲೆ ಅನ್ನೋದು ನಜಬಜ ಜಜರ ಗಣವಿನ್ಯಾಸವುಳ್ಳ ಚಂದೋರೂಪ. ಇವು ಘೋಷ ಧ್ವನಿಮಗಳು ಕ, ಜ, ಡ, ದ, ಬ ಇವು ಘೋಷ ಧ್ವನಿಮಗಳು ಅಂತ ಹೇಳಿ ಗುರುತಿಸಲಾಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ರುದ್ರಭಟ್ಟನ ಜಗನ್ನಾಥ ವಿಜಯದ ಸಾಹಿತ್ಯ ಪ್ರಕಾರ ಯಾವುದು ಅಂತ ಕೇಳಿದರೆ ಚಂಪು. ಮಧ್ಯ ದ್ರಾವಿಡ ಗುಂಪಿಗೆ ಸೇರಿದ ಭಾಷೆ ಯಾವುವು ಅಂತ ಕೇಳಿದರೆ ಕೊಲಾಮಿ, ಪರ್ಜಿ, ಪೆಂಗೋ ಇವು ಮಧ್ಯ ದ್ರಾವಿಡ ಗುಂಪಿಗೆ ಸೇರಿರುವಂತಹ ಭಾಷೆಗಳು. ಕೊಲಾಮಿ, ಪರ್ಜಿ, ಪೆಂಗೋ ಅಂತ ಹೇಳಿದ್ದಾರೆ. ಇದು ಕೊಲಾಮಿ, ನಾಯ್ಕಿ, ಪರ್ಜಿ, ಗದಬ ಅಂತ ಇದೆ. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಪೆಂಗೋ ಅಂತ ಕೊಟ್ಟಿದ್ದಾರೆ, ಆದರೆ ಪೆಂಗೋ ಮಧ್ಯ ದ್ರಾವಿಡಕ್ಕೆ ಬರಲ್ಲ, ನೋಡ್ಕೊಳ್ಳಿ. ಮಾತ್ರಾಗಣ ಪ್ರಧಾನವಾದ ಚಂದೋರೂಪ ಇದು ಕಂದ.
ಮಿತ್ರಾರವಿಂದ ಗೋವಿಂದ ನಾಟಕದ ಕರ್ತೃ ಸಿಂಗಾರಾರ್ಯ. ನೆಕ್ಸ್ಟು ಮುಂದಿನಂಥ ಪ್ರಶ್ನೆ, ಅಲಸಂಗಿ ಗೆಳೆಯರು ಸಂಪಾದಿಸಿದ ಜಾನಪದ ಕೃತಿ ಗರತಿಯ ಹಾಡುಗಳು ಅನ್ನುವಂಥದ್ದನ್ನು ಅಲಸಂಗಿ ಗೆಳೆಯರು ಸಂಪಾದಿಸಿದ್ದಾರೆ. ಮಧುರ ಚೆನ್ನ, ಸಿಂಪಿ ಲಿಂಗಣ್ಣ, ಕಾಸಾಪೆ ರೇವಪ್ಪ, ಓಲೆಕಾರ ಮಾದಪ್ಪ, ದೋಲಾ ಸಾಹೇಬ್ ಅಂತ ಹೇಳ್ತಾರೆ. 1831ರಲ್ಲಿ ಈ ಗರತಿಯ ಹಾಡುಗಳು ಅನ್ನುವಂತಹ ಒಂದು ಕೃತಿಯನ್ನು ಸಂಪಾದಿಸಿದ್ದಾರೆ. ಜೀವನ ಜೋಕಾಲಿ MS ಸುಂಕಾಪುರ ಅವ್ರದ್ದು. ಹಳ್ಳಿಯ ಹಾಡುಗಳು ಅರ್ಚಕ ರಂಗಸ್ವಾಮಿ. ತಿಮ್ಮಕ್ಕನ ಪದಗಳು LR ಹೆಗಡೆ ಅವ್ರದ್ದು ಅಂತ ನೋಡ್ಬೋದಾಗಿದೆ. ಡಿಸ್ಕವರಿಯ ಹಿಂದೆ ನಡೆಯುವ ಶೋಧ ಪ್ರಕ್ರಿಯೆ ಅನ್ವೇಷಣಾತ್ಮಕ ಸಂಶೋಧನೆ ಎನಿಸುತ್ತದೆ. ಇದು ಹೇಳಿಕೆ. ಆವಿಷ್ಕರಣಾತ್ಮಕ ಸಂಶೋಧನೆ ಸಾಮಾನ್ಯವಾಗಿ ಕಲಾ, ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ನಡೆಯುವ ಕ್ರಿಯೆಯಾಗಿದೆ. ಮೊದಲನೇ ಹೇಳಿಕೆ ಸರಿ, ಎರಡನೇ ಹೇಳಿಕೆ ತಪ್ಪು ಅಂತ ಹೇಳಲಾಗಿದೆ. ಭಸ್ಮವ ಊಸಿ ಬತ್ತಲಿದ್ದರೇನು ಬ್ರಹ್ಮಚಾರಿಯೇ, ಅಶನವನುಂಡು ವ್ಯಸನವ ಮರೆದಡೇನು ಬ್ರಹ್ಮಚಾರಿಯೇ ಅಂತ ಹೇಳಿದವ್ರು ಯಾರು ಅಂದರೆ ಇದನ್ನು ಹೇಳಿದಂಥವ್ರು ಅಲ್ಲಮ್ಮ ಪ್ರಭು. ಭರತೇಶ ವೈಭವ ಕೃತಿ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತೆ ಅಂದರೆ ಇದು ಸಾಂಗತ್ಯ. ದ್ರಾವಿಡ ಭಾಷೆಗಳಲ್ಲಿ ಇದು ಸಹಜವಾಗಿ ಇಲ್ಲ ಅಂತ ಹೇಳಿದ್ದಾರೆ. ಸಂಬಂಧಾರ್ಥಕ ಸರ್ವನಾಮ ಅನ್ನೋದು ದ್ರಾವಿಡ ಭಾಷೆಗಳಲ್ಲಿ ಇಲ್ಲ. ಅರಕೆಯ ಕುರಿ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತೆ ಅಂದರೆ ಇದು ನಾಟಕ. ಕಂಬಾರರದು, ಚಂದ್ರಶೇಖರ ಕಂಬಾರ ಅವರಿಗೆ ಸೇರಿರುವಂಥ ಒಂದು ನಾಟಕ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕರ್ಣಪಾರ್ಯ ಕವಿ ರಚಿಸಿದ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಕರ್ಣಪಾರ್ಯ ಕವಿ ರಚಿಸಿದ್ದು ನೇಮಿನಾಥ ಪುರಾಣ ಅನ್ನುವಂಥದ್ದು. ಇದನ್ನು ಸುಮಾರು ಒಂದು 5-6 ಜನ ಬರೆದಿದ್ದಾರೆ. ಸಾಳ್ವ, ಮಹಾಬಲ, ಬಂಧುವರ್ಮ, ನೇಮಿಚಂದ್ರ, ಅಗ್ಗಳ, ಮೂರನೇ ಮಂಗರಸ ಇವರೆಲ್ಲ ನೇಮಿಚಂದ್ರ ಪುರಾಣವನ್ನು ಬರೆದಿರುವಂಥವ್ರು. ನೆಲಸುಗೆ ನಿನ್ನ ವಕ್ಷದುಳೆ ನಿಚ್ಚಳಂ ಈ ಬಟಖಡ್ಗ ಮಂಡಲೋತ್ಪಲವಲ ವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ. ಇದನ್ನು ಹೇಳುವಂಥ ಪಾತ್ರ ಯಾವುದು ಅಂತ ಕೇಳಿದರೆ ಬಾಹುಬಲಿ ಭರತನಿಗೆ ಹೇಳುವಂಥದ್ದು. ಇದು ಹೇಳುವಂತಹ ಪಾತ್ರ ಬಾಹುಬಲಿ ಭರತನಿಗೆ. ಇವುಗಳಲ್ಲಿ ಯಾವುದು ಹೊಂದಿಕೆ ಆಗುತ್ತದೆ ಅಂತ ಕೇಳಿದರೆ ಎನಿಮಿದಿ ತೋಮಿದಿ ಅನ್ನೋದು ತೆಲುಗು ಭಾಷೆಗೆ ಸೇರುವಂಥದ್ದು ಅಂತ ಹೇಳಲಾಗುತ್ತೆ. ಇವುಗಳಲ್ಲಿ ಕನ್ನಡ ಲಾಕ್ಷಣಿಕರು ರಚಿಸಿದ ಕಾವ್ಯ ಲಕ್ಷಣ ಗ್ರಂಥಗಳು ಯಾವುವು ಅಂತ ಕೇಳಿದ್ದಾರೆ. 1 ಮತ್ತು 4. ಒಂದು ರಸರತ್ನಾಕರ, ಮತ್ತೊಂದು ಬಂದು ಉದಯಾದಿತ್ಯ ಅಲಂಕಾರ. ಇವೆರಡು ಕನ್ನಡ ಲಾಕ್ಷಣಿಕರು ರಚಿಸಿರೋದು. ಇವುಗಳಲ್ಲಿ ಪುರಂದರದಾಸರ ಕೀರ್ತನೆ ಸಾಲುಗಳನ್ನ ಕೇಳಿದರೆ ಒಲೆಯ ಹೊರಗಿಹನೆ ಊರೊಳಗಿಲ್ಲವೇ ಇದೊಂದು, ಮತ್ತು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ 1 ಮತ್ತು 2 ಪುರಂದರದಾಸರಿಗೆ ಸಂಬಂಧಿಸಿದ್ದು. ಏನೂ ಇಲ್ಲದ 2 ದಿನದ ಸಂಸಾರ ಕನಕದಾಸರದು. ತನು ನಿನ್ನದು ಜೀವನ ನಿನ್ನದು ಇದು ಕೂಡ ಕನಕದಾಸರದು ಅಂತ ಹೇಳಲಾಗಿದೆ. ನೆಕ್ಸ್ಟು 114ನೇ ಪ್ರಶ್ನೆ, ಕಾವ್ಯಕಾರಣ ಲೇಖನದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಇದು KV ತಿರುಮಲೇಶ್ ಅವ್ರದ್ದು. ನಾ ಮೊಗಸಾಲೆ ಅವರ ಕಾದಂಬರಿ ಯಾವುದು ಅಂತ ಕೇಳಿದರೆ ಅದ್ದು ಅನ್ನುವಂಥದ್ದು ನಾ ಮೊಗಸಾಲೆ ಅವ್ರದ್ದು. ಶಿಕಾರಿ ಯಶವಂತ್ ಚಿತ್ತಾಲ ಅವ್ರದ್ದು. ಮತ್ತು ಗೋದಾವರಿ ಮುದ್ದಣ್ಣ, ಬಂಡಾಯ ವ್ಯಾಸರಾಯ ಬಲ್ಲಾಳ ಅವ್ರದ್ದು. ಶಿಕಾರಿ ಕೊಮ್ವಿ ಅವ್ರದ್ದು ಕೂಡ ತೆಲುಗು ಅನುವಾದ ಇದೆ ಅಂತ ನೋಡಲಾಗುತ್ತೆ. ನೋಡ್ಕೊಳ್ಳಿ ಒಂದ್ಸರಿ. ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ. ಕರ್ನಾಟಕ ಜನಪದ ಕಥೆಗಳು PK ರಾಜಶೇಖರ್, ಆಡುಂಟೆ ನನ್ನ ಮಡಿಲಲ್ಲಿ ಸಿಂಪಿ ಲಿಂಗಣ್ಣ, ಬಯಲು ಸೀಮೆಯ ಲಾವಣಿಗಳು ಕಾಳೇಗೌಡ ನಾಗವಾರ, ಮಲೆಯ ಮಹದೇಶ್ವರ LR ಹೆಗಡೆ ಅಂತ ಕೇಳಿದ್ದಾರೆ. ಹೊಂದಾಣಿಕೆ ಆಗೋದು ಈ ಬಯಲು ಸೀಮೆಯ ಲಾವಣಿಗಳು ಕಾಳೇಗೌಡ ನಾಗವಾರ ಅಂತ ಇದೆಯಲ್ಲ ಇದು ಹೊಂದಾಣಿಕೆ ಆಗುತ್ತೆ. ಮಲೆ ಮಹದೇಶ್ವರ PK ರಾಜಶೇಖರ್ ಅವರಿಗೆ ಸಂಬಂಧಿಸಿರುವಂಥದ್ದು ಅಂತ ನಾವು ನೋಡ್ಬೋದಾಗಿದೆ. ನೆಕ್ಸ್ಟು, ಒಂದು ಭಾಷೆಯ ಅತಿ ಸಣ್ಣ ಉಚ್ಚಾರದ ಅತಿ ಸಣ್ಣ ಘಟಕ ಯಾವುದು ಅಂತ ಕೇಳಿದ್ದಾರೆ. ಅದು ಧ್ವನಿಮ ಅಂತ ಹೇಳಲಾಗಿದೆ ಸ್ನೇಹಿತರೆ. ಧ್ವನಿಮ ಅನ್ನೋದು ಒಂದು ಭಾಷೆಯ ಉಚ್ಚಾರದ ಅತಿ ಸಣ್ಣ ಘಟಕ ಅಂತ ಹೇಳಲಾಗಿದೆ. ಇನ್ನು ಲಾಸ್ಟ್ 3 ಪ್ರಶ್ನೆ ಇವೆ. ಇದು ಸತಿ ಸಹಗಮನವನ್ನು ಹೊಗಳುವಂತಹ ಶಾಸನ ಅಂತ ಕೇಳಿದ್ದಾರೆ. ಸತಿ ಸಹಗಮನ ಪದ್ಧತಿ ಹೊಗಳೋದು ಬೆಳತ್ತೂರಿನ ದೇಕಬ್ಬೆ ಶಾಸನ 1057 ಅಂತ ನಾವು ಗುರುತಿಸಲಾಗುತ್ತೆ. ಇವುಗಳಲ್ಲಿ ಯಾವುದು ಹೊಂದಿಕೆ ಆಗುವುದಿಲ್ಲ ಅಂತ ಕೇಳಿದ್ದಾರೆ. ಬೆಟ್ಟಕ್ಕೆ ಚಳಿಯಾದಡೆ ಏನು ಒದಿಸುವರಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೂ ಸಮಾಧಾನಿಯಾಗಿರಬೇಕು. ಇದು ಅಕ್ಕಮಹಾದೇವಿ. ಭಕ್ತನಾದರೆ ಬಸವಣ್ಣನಂತಾಗಬೇಕು, ಜಂಗಮನಾದರೆ ಪ್ರಭುವಿನಂತಾಗಬೇಕು ಅಂತ ಹೇಳಿದರೆ ಇದು ಸಿದ್ದರಾಮ. ಕುಂಬಳಕಾಯಿಗೆ ಕಬ್ಬಿಣದ ಕಟ್ಟು ಕೊಟ್ಟರೆ ಬಲು ಆಗಬಲ್ಲದೆ ಇದು ಬಸವಣ್ಣ. ಹೊಂದಾಣಿಕೆ ಆಗದೆ ಇರುವಂಥದ್ದು ಮೊದಲನೇದು ಚನ್ನ ಬಸವಣ್ಣ ಅಂತ ಕೊಟ್ಟಿದ್ದಾರೆ. ಇದು ಅಲ್ಲಮ್ಮ ಪ್ರಭು ಹೇಳಿರುವಂಥ ಹೇಳಿಕೆ ವಚನ. ನೆಕ್ಸ್ಟು ಮುಂದಿನ ಪ್ರಶ್ನೆ,
ಈ ಪದ್ಯ ಪಾದವು ಯಾವ ಛಂದೋ ರೂಪಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ, ಕೂಡೆ ವಿರೋಧಿಯಂ ತರೆದು ತದ್ವ ಶಮಾಂಸದೆ ಭೂತ ಭೋಜನಂ ಅಂತ ಕೇಳಿದ್ದಾರೆ. ಇದು ಉತ್ಪಲಮಾಲಾ ವೃತ್ತಕ್ಕೆ ಉದಾಹರಣೆಯಾಗಿದೆ. ಉತ್ಪಲಮಾಲೆ ಅನ್ನುವಂತಹ ವೃತ್ತಕ್ಕೆ ಉದಾಹರಣೆಯಾಗಿದೆ ಸ್ನೇಹಿತರೆ. ಒಟ್ಟು ನಾನು ಇಲ್ಲಿ 120 ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಿದ್ದೀನಿ. ಕೆಲವು ಆ ಒಂದು ಹೇಳಿಕೆಗಳೇನು ಕೊಟ್ಟಿದ್ರು, ಆ ಹೇಳಿಕೆಗಳು ಮತ್ತು ಆಪ್ಷನ್ಗಳೇನಿದ್ದೋ ನೆಕ್ಸ್ಟ್ ಬೇರೆ ಆಯ್ಕೆಗಳು, ಅವುಗಳಿಗೂ ಕೂಡ ನಾನು ಉತ್ತರವನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಕೇಸೆಟ್ ಪೇಪರನ್ನು ಬಿಡಿಸಿದ್ದೀನಿ. ಇನ್ನು ಮುಂದಿನ ದಿನದಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ನಿಮಗೆ ತಲುಪಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐಪ್ ಬಟನ್ ಅಂತ ಒಂದು ಬಟನ್ ಬರುತ್ತೆ, ಆ ಐಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಐಪ್ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ. 3 ಬಾರಿ ಕ್ಲಿಕ್ ಮಾಡ್ಬೋದು. ದಯಮಾಡಿ ಆ ಐಪನ್ನು ಕೊಡಿ. ಎಲ್ರಿಗೂ ಕೂಡ ಧನ್ಯವಾದ. ನಿಮಗೆ ಇಲ್ಲಿ ತಿಳಿಸಿರುವಂಥದ್ರಲ್ಲಿ ಯಾವುದಾದ್ರೂ ಮಾಹಿತಿ ತಪ್ಪಿದ್ರೆ ಅಥವಾ ಯಾವುದಾದ್ರೂ ಸರಿಪಡಿಸ್ಕೊಳ್ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮೆಲ್ರಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ಉಪಯುಕ್ತ ಆಗುತ್ತೆ. ಯಾಕೆ ಅಂತಂದರೆ ಸುಮಾರು ಪ್ರಶ್ನೆಗಳು ಪುನರಾವರ್ತನೆ ಆಗೋದ್ರಿಂದ, ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ನಮ್ಮ ಒಂದು ಜ್ಞಾನ ಉತ್ತಮಗೊಳ್ಳುತ್ತೆ. ಹಾಗಾಗಿ ಪ್ರಶ್ನೆಯನ್ನು ಬಿಡಿಸಿದ್ದೀನಿ. ಎಲ್ರಿಗೂ ಉಪಯೋಗ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಶೇರ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದ.